ಹಲೋ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಸಿ ಟಿ ಇ ಟಿಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಬ್ರಾಂಚ್ ಅಂತಂದರೆ ಅದು ಬಯಾಲಜಿ. ಅದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮತ್ತು ಕೀವರ್ಡ್ಸ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಏನು ಅಂತಂದರೆ ಇನ್ ಡೀಟೇಲಾಗಿ ನಾನು ವಿಡಿಯೋನ ಮಾಡೋಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ಕೀವರ್ಡ್ಸ್ನ ಇಲ್ಲಿ ನೋಟ್ ಡೌನ್ ಮಾಡ್ಕೊತಾ ಇದ್ದೇನೆ. ಈ ಫಸ್ಟ್ ಟಾಪಿಕ್ ಬಂದು ಅಗ್ರಿಕಲ್ಚರ್. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ಕ್ರಾಪ್ ಅಂತಂದರೆ ಏನು, ನಾವು ಬೇಸಿಕಲಿ ಒಂದೇ ಥರದ ಗಿಡಗಳನ್ನು ಬೆಳೆಯುವಂಥಕ್ಕೆ ಏನಂತ ಕರಿತೀವಿ, ಕ್ರಾಪ್ ಅಂತ ಕರಿತೀವಿ. ಒಂದು ರಾಗಿ ಆಗಿರ್ಬೋದು, ಜೋಳ, ಈ ಥರದನ್ನು ನಾವು ಒಂದೇ ಥರದ ಗಿಡನ ಬೆಳೆಯಲಿಕ್ಕೆ ಕ್ರಾಪ್ ಅಂತ ಯೂಸ್ ಮಾಡ್ತೀವಿ ವರ್ಡ್. ಅದನ್ನು ಯಾವ ಥರ ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಅಗ್ರಿಕಲ್ಚರ್ ಬೆಳೆಗಳನ್ನು ಹೇಗೆ ಬೆಳೀತಾರೆ, ಅದಕ್ಕೊಂದು ಪ್ರೊಸೀಜರ್ ಇರುತ್ತಲ್ವಾ, ಅದೇ ಥರನೇ ಸ್ಟೆಪ್ಸ್ ಇರುತ್ತಲ್ವಾ, ಅದು ಹೇಗೆ ಬೆಳೀತಾರೆ ಅಂತ ನೋಡೋಣ. NCERTಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು, ಬೇರೆ ಟಾಪಿಕ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ 80% ಕೀವರ್ಡ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ, ರೀಕಾಲ್ ಮಾಡೋದಕ್ಕೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ. ಫಸ್ಟು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರಿಪ್ರೇಷನ್ ಆಫ್ ದ ಸಾಯಿಲ್ನ ಫಸ್ಟು ಪ್ರಿಪ್ರೇಷನ್ ಮಾಡ್ಕೊತಾರೆ. ಯಾವುದೇ ಒಂದು ಬೆಳೆಗಳನ್ನು ಬೆಳಿಬೇಕಾದ್ರೆ ಆ ಮಣ್ಣು ಕರೆಕ್ಟಾಗಿದೆಯೋ ಇಲ್ವೋ ಅನ್ನೋದನ್ನು ನೋಡಿಬಿಟ್ಟು, ಗಟ್ಟಿ ಮಣ್ಣು ಇತ್ತಂದರೆ ಅದನ್ನು ಲೂಸನಿಂಗ್ ಮಾಡ್ಕೊತಾರೆ. ಇವೆಲ್ಲ ಪ್ರೊಸೆಸ್ ಎದ್ರಲ್ಲಿ ಬರುತ್ತೆ ಅಂದರೆ ಪ್ರಿಪ್ರೇಷನ್ ಆಫ್ ದ ಸಾಯಿಲ್. ಲೂಸನಿಂಗ್ ಮಾಡ್ಕೊಬೇಕು, ಹೌದು ತಾನೇ? ಲೂಸನಿಂಗ್ ಮಾಡ್ಕೊಂಡ್ರೆ ಏನು ಲಾಭ? ರೂಟು ಚೆನ್ನಾಗಿ ಎಲ್ಲ ಕಡೆಗೆ ಹೋಗಲಿಕ್ಕೆ ಲಾಭ ಆಗುತ್ತೆ. ನೆಕ್ಸ್ಟು ಸೋಯಿಂಗ್ ಆಫ್ ದ ಸೀಡ್ಸ್. ಸೋಯಿಂಗ್ ಆಫ್ ದ ಸೀಡ್ಸ್ ಅಂದರೆ ಗೊತ್ತಿರ್ಬೋದು ನಿಮಗೆ, ಬೀಜಗಳನ್ನು ಹಾಕುವಂಥದ್ದು. ಅದಕ್ಕೆ ಟೂಲ್ಸ್ ಯೂಸ್ ಮಾಡಿಕೊಂಡು ಹಾಕ್ತಾರೆ. ಮುಂಚೆ ದಿನಗಳಲ್ಲಿ ಬೀಜನ ಒಂದೊಂದು ಇಷ್ಟು ಡಿಸ್ಟೆನ್ಸಲ್ಲಿ ಅಂದಾಜು ಮಾಡಿಕೊಂಡು ಹಾಕ್ತಾಯಿದ್ರು. ಆ್ಯಡಿಂಗ್ ಮೆನ್ಯೂರ್ ಅಂತಂದರೆ ನ್ಯಾಚುರಲ್ ಗೊಬ್ಬರ ಅಂತಾರಲ್ಲ ಅದು. ಫರ್ಟಿಲೈಸರ್ಸ್ ಅಂದರೆ ಕೆಮಿಕಲ್ ಯೂಸ್ ಆಗಿರೋಂಥ ಗೊಬ್ಬರ ಆದರೆ ಯೂರಿಯಾ ಅಂತೆಲ್ಲ ಇರುತ್ತಲ್ಲ, ಅವೆಲ್ಲ ಫರ್ಟಿಲೈಸರ್ಸಿಗೆ ಬರ್ತಾವೆ. ಹಾಗೆಯೇ ಇರಿಗೇಷನ್ ಅಂತಂದರೆ ಏನಂದರೆ ನೀರು ಸಪ್ಲೈ ಮಾಡೋದು ಎಲ್ಲ ಬರುತ್ತಲ್ಲ, ಸ್ಪ್ರಿಂಕ್ಲರು, ಡ್ರಿಪ್ ಇರಿಗೇಷನು ಅವೆಲ್ಲ ಬರುವಂಥದ್ದು ಇರಿಗೇಷನಲ್ಲಿ. ಅಂದರೆ ನೀರು ಸಪ್ಲೈ ಮಾಡೋದು ಒಂದು ಹೊಲಕ್ಕೆ, ಅದು ಇರಿಗೇಷನು. ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್ ಆ್ಯಂಡ್ ಪೆಸ್ಟ್ ಅಂದರೆ ಹುಳ ಹಿಡಿಬಾರ್ದು ಅಂತ ಔಷಧಿ ಎಲ್ಲ ಹಾಕ್ತಾರಲ್ಲ, ಅದು ಬರೋದು ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್ ಆ್ಯಂಡ್ ಪೆಸ್ಟ್ ಒಂದು ಸ್ಟೇಜಲ್ಲಿ. ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಅಂದರೆ ಕಟಿಂಗ್ ದ ಕ್ರಾಪ್ಸ್ ಹಾರ್ವೆಸ್ಟಿಂಗಲ್ಲಿ ಬರುತ್ತೆ. ಥ್ರೆಶಿಂಗ್ ಆ್ಯಂಡ್ ವಿನೋವಿಂಗ್ ಅಂತಂದರೆ ಒಂದು ರೋಡ್ ಬದಿಗೆ ಕಟ್ ಮಾಡಿರುವಂಥದ್ದನ್ನೆಲ್ಲ ಹಾಕ್ತಾರೆ. ಯಾಕೆ ಅಂತಂದರೆ ಅದು ಬೀಜಗಳು ಕಟ್ ಆಗಿರುವಂತಹ ಧಾನ್ಯಗಳು ಏನು ಆಗಬೇಕು ಅಂತಂದರೆ ಸಪ್ರೇಟ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ. ಹಾಗೆ ವಿನೋಯಿಂಗ್ ಅಂತಂದರೆ ಮರ ಇಟ್ಕೊಂಡು ಜರಡಿ ಮಾಡ್ತಿರ್ತಾರಲ್ಲ ಅದು, ಮತ್ತು ಇವಾಗ ಮಿಷಿನ್ಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರಲ್ಲ ಅದು ಬರುತ್ತೆ. ನೆಕ್ಸ್ಟು ಸ್ಟೋರೇಜು. ಇದು ಏನಂತಂದರೆ ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಿ ಬರುವಂತಹ ಒಂದು ಸ್ಟೆಪ್ಸು. ಇದು ಸ್ಟೆಪ್ಸನ್ನು ನೆನ್ಪಿಟ್ಕೊಬೇಕು. ಏನೇನಂತಂದರೆ PSAIPHPS ಇದಿಷ್ಟು ನೆನ್ಪಿಟ್ಕೊಳ್ಳಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಫಾರ್ಮ್ ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಗೊತ್ತಾಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೆಲ್ಲ ಕೊಡ್ತಾರೆ, ಆಯಿತಾ? ನೆಕ್ಸ್ಟ್ ನೋಡೋಣ ಟಾಪಿಕ್ಕು ಅಗ್ರಿಕಲ್ಚರ್ ಟೂಲ್ಸು. ಇದೆಲ್ಲ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡಿದ್ರಲ್ಲ ಆ ಟೈಮ್ನಲ್ಲಿ ಯೂಸ್ ಮಾಡುವಂತಹ ಟೂಲ್ಸ್ ಇದು. ಇಲ್ಲಿ 2 ಥರ ಟೂಲ್ಸ್ ಬರುತ್ತೆ, ಟ್ರೆಡಿಷ್ನಲ್ ಟೂಲ್ಸು, ಮಾಡರ್ನ್ ಟೂಲ್ಸು. ಟ್ರೆಡಿಷ್ನಲಲ್ಲಿ ಪ್ಲೋ, ಹೂ, ಸಿಕ್ಕಲ್, ಹಾಗೆಯೇ ಲಿವರು, ಈ ಥರದನ್ನೆಲ್ಲ ಯೂಸ್ ಮಾಡ್ತಾಯಿದ್ರು. ಹಾಗೆ ಮಾಡರ್ನ್ ಟೂಲ್ಸಲ್ಲಿ ಟ್ರ್ಯಾಕ್ಟರು, ಕಲ್ಟಿವೇಟರು, ಸೀಡ್ರಿಲ್ನ ಹೇಳಿದ್ನಲ್ಲ, ಸೀಡ್ಸನ್ನೆಲ್ಲ ಹಾಕೊಂಡು ಹೋಗ್ತಾರಲ್ಲ ಅದಕ್ಕೆ. ಇದು ಬಂದು ಫಸ್ಟ್ ಸ್ಟೇಜು. ಯಾವುದಂದರೆ ಪ್ರಿಪ್ರೇಷನ್ ಆಫ್ ದ ಸಾಯಿಲ್. ಟ್ರ್ಯಾಕ್ಟರ್ನೆಲ್ಲ ಯೂಸ್ ಮಾಡಿಕೊಂಡು ಮಣ್ಣನ್ನೆಲ್ಲ ಲೂಸನಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕಂಬೈನ್ಡ್ ಹಾರ್ವೆಸ್ಟರ್ ಅಂತಂದರೆ ಇದು ಕಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಟ್ರ್ಯಾಕ್ಟರ್ಲಿ ಅಡಿಷ್ನಲಾಗಿ ಆ್ಯಡ್ ಮಾಡಿರ್ತಾರಲ್ಲ ಅದು ಕೂಡ. ಇದು ಡ್ರಿಪ್ ಇರಿಗೇಷನು ಇದು ಬರುತ್ತೆ, ಇರಿಗೇಷನಲ್ಲಿ ಬರುತ್ತೆ. ಡ್ರಿಪ್ ಇರಿಗೇಷನು, ಸ್ಪ್ರಿಂಕ್ಲರು ಬರುತ್ತೆ. ಇರಿಗೇಷನ್ ಸಿಸ್ಟಮು ತುಂಬಾ ಇಂಪಾರ್ಟೆಂಟು, ಅದು ಕೂಡ ಜಾಸ್ತಿ ಕೇಳೋ ಸಾಧ್ಯತೆ ಇದೆ. ಡ್ರಿಪ್ ಇರಿಗೇಷನು, ಸ್ಪ್ರಿಂಕ್ಲರು, ಈ ಥರದ ಮೇಲೆಲ್ಲ ಕ್ವಶನ್ ಬರುತ್ತೆ. ಹೂ ಅನ್ನೋದ್ರಲ್ಲಿ ಕ್ವಶನ್ಸ್ ಬರುತ್ತೆ, ಫ್ಲೋ ಅನ್ನೋದ್ರಲ್ಲಿ ಬರುತ್ತೆ. ಲಿವರ್ ಯಾವ ಟೈಮ್ನಲ್ಲಿ ಯೂಸ್ ಮಾಡ್ತೀವಿ, ಅದು ಯಾವ ಥರ ಶೇಪಲ್ಲಿರುತ್ತೆ, ಇದೆಲ್ಲ ಬರೋದು ಒಂದು ಶೇಪಲ್ಲಿ ಬರುತ್ತೆ. ಶೇಪು ಮತ್ತು ಇನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಇದರಲ್ಲಿ ಬರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಶೇಪು ಮತ್ತು ಏನು ಯೂಸ್ ಮಾಡ್ತೀವಿ, ವುಡ್ ಯೂಸ್ ಮಾಡ್ತೀವ, ಐರನ್ ಯೂಸ್ ಮಾಡ್ತೀವ, ಆ ಥರದ್ರಲ್ಲಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟು ನೋಡೋದಾದರೆ ಇದು ಆ್ಯಕ್ಷನ್ ಮತ್ತು ಕೀವರ್ಡ್ಸನ್ನು ನಾನು ಎರಡನ್ನೂ ಬರ್ಕೊಂಡಿದ್ದೀನಿ. ಸಾಯಿಲ್ ಪ್ರಿಪ್ರೇಷನಲ್ಲಿ ಏನು ಬರುತ್ತೆ, ಆ್ಯಕ್ಷನ್ ಅಂತ ಇದ್ದಾಗ ಲೂಸನಿಂಗ್ ಆಫ್ ಟರ್ನಿಂಗ್ ಸಾಯಿಲ್. ಗಟ್ಟಿ ಇರುತ್ತಲ್ಲ ಮಣ್ಣು, ಅಲ್ಲಿ ಏನಾಗುತ್ತೆ ಲೂಸನಿಂಗ್ ಮಾಡೋದಕ್ಕೆ ಹಾಕ್ತಾರೆ. ಟೂಲ್ಸ್ ಪ್ಲೋ ಆ್ಯಂಡ್ ಹೂ, ಕಲ್ಟಿವೇಟರ್. ಇದು ನಾನು ಹೇಳಿದ್ದೀನಲ್ಲ ಅದೇ ರಿಪೀಟೆಡ್ ಆಗಿದೆ. ಒಂದ್ಸಾರಿ ಸ್ಕ್ರೀನ್ಶಾಟ್ ತಗೊಂಬಿಡಿ, ನಿಮಗೆ ರೆಫರೆನ್ಸಿಗೆ ಇದಿರುತ್ತೆ. ತುಂಬ ಇಂಪಾರ್ಟೆಂಟ್ ಅಂದರೆ ಹಾರ್ವೆಸ್ಟಿಂಗಲ್ಲಿ ಥ್ರೆಶಿಂಗು, ವಿನೋಯಿಂಗು ತುಂಬಾ ಕೇಳ್ತಾರೆ. ಇವೆರಡು ತುಂಬಾ ಕೇಳ್ತಾರೆ. ಆಮೇಲೆ ಸ್ಪ್ರಿಂಕ್ಲರ್ ಇರಿಗೇಷನಲ್ಲಿ ಬರುತ್ತೆ. ಇರಿಗೇಷನ್ ನೋಡಿ, ಪಂಪು, ಡ್ರಿಪ್ಪು ಸಿಸ್ಟಮು, ಸ್ಪ್ರಿಂಕ್ಲರು, ಇದು ತುಂಬಾ ಇಂಪಾರ್ಟೆಂಟು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಅದರ ಮೇಲೆ ಜಾಸ್ತಿ ಕ್ವಶನ್ನ ಕೇಳುವಂಥ ಸಾಧ್ಯತೆ ಇದೆ. ಕ್ರಾಪ್ಸಲ್ಲಿ ನೋಡೋದಾದರೆ ನಮಗೆ 2 ಥರ ಕ್ರಾಪ್ಸನ್ನು ಬೆಳೀತಾರೆ ಇಂಡಿಯಾದಲ್ಲಿ. ಒಂದು ಖಾರಿಫ್ ಕ್ರಾಪ್ಸು, ರಾಬಿ ಕ್ರಾಪ್ಸು. ಖಾರಿಫ್ ಕ್ರಾಪ್ಸ್ ಎಲ್ಲಿ ಬೆಳೀತಾರೆ ಅಂದರೆ ಮಾನ್ಸೂನ್ ಸೀಸನಲ್ಲಿ ಬೆಳೀತಾರೆ. ರಾಬಿ ಕ್ರಾಪ್ಸು ವಿಂಟರ್ ಸೀಸನಲ್ಲಿ ಬೆಳೀತಾರೆ. ವಿಂಟರ್ ಸೀಸನ್ನು ಅಂತಂದಾಗ ಮತ್ತು ಮಾನ್ಸೂನ್ ಸೀಸನ್ ಅಂದಾಗ ಅದು ಕೂಡ ಕೇಳ್ತಾರೆ. ಜೂನು, ಜುಲೈ, ಅಕ್ಟೋಬರ್ ತನಕ ಖಾರಿಫ್ ಕ್ರಾಪ್ಸ್ ಬೆಳೀತಾರೆ. ಹಾಗೆಯೇ ಇನ್ನೊಂದು ರಾಬಿ ಕ್ರಾಪ್ಸು ಅಕ್ಟೋಬರ್, ನವೆಂಬರ್ ಮತ್ತು ಏಪ್ರಿಲ್ ಮೇಲೆ ಬೆಳೀತಾರೆ.
ವಾಟರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಖಾರಿಫ್ ಕ್ರಾಪ್ಸಿಗೆ ತುಂಬ ಜಾಸ್ತಿ ಇರುತ್ತೆ. ಹಾಗೆಯೇ ರಾಬಿ ಕ್ರಾಪ್ಸಿಗೆ ಸ್ವಲ್ಪ ಸಾಕು. ಕ್ಲೈಮೇಟ್ ಕಂಡೀಷನ್ ಯಾವ ಥರ ಇರಬೇಕು ಖಾರಿಫ್ ಕ್ರಾಪ್ಸಿಗೆ ಅಂದರೆ ಹಾಟು, ಹ್ಯೂಮಿಡ್, ಮಾನ್ಸೂನ್ ಇರಬೇಕು. ರಾಬಿ ಕ್ರಾಪ್ಸಿಗೆ ಕೂಲು, ಡ್ರೈ ಇದ್ದರೂ ಸಾಕು, ನಡೆಯುತ್ತೆ. ಎಕ್ಸಾಂಪಲ್ ಇದು ಮೇನು, ಇದನ್ನು ತುಂಬ ನೀಟಾಗಿ ನೆನ್ಪಿಟ್ಕೊಳ್ಳಿ, ಇದನ್ನೇ ಜಾಸ್ತಿ ಕೇಳೋದು. ಖಾರಿಫ್ ಕ್ರಾಪ್ಸಲ್ಲಿ ರೈಸು, ಪ್ಯಾಡಿ ಅಂದರೆ ಇದು ಭತ್ತ, ರೈಸು, ಮೈಸು, ಸೋಯಾಬೀನು, ಕಾಟನು, ಗ್ರೌಂಡ್ನಟ್ಟು, ಬಾಜ್ರಾ, ಜೋವರು ಇವೆಲ್ಲ ಬೆಳೀತಾರೆ. ಹಾಗೆ ರಾಬಿ ಕ್ರಾಪ್ಸಲ್ಲಿ ವೀಟು, ಬಾರ್ಲಿ, ಮಸ್ಟರ್ಡು, ಗ್ರಾಮ್ಸು, ಪೀಸು ಬೆಳೀತಾರೆ. ಅಂದರೆ ಬೇಳೆಕಾಳುಗಳು, ಲೆನ್ಸೀಡು ಮತ್ತು ಲೆಂಟಿಲ್ಲು ಇವು ಕೂಡ ಬೆಳೀತಾರೆ. ಹಾರ್ವೆಸ್ಟಿಂಗ್ ಟೈಮ್ ಯಾವುದು? ಸೆಪ್ಟೆಂಬರಿಂದ ಅಕ್ಟೋಬರ್ ಖಾರಿಫ್ ಕ್ರಾಪ್ಸಿಂದು. ಹಾಗೆ ಮಾರ್ಚಿಂದು ರಾಬಿ ಕ್ರಾಪ್ಸು ಮಾರ್ಚ್ ಟು ಏಪ್ರಿಲ್. ಇದು ತುಂಬಾ ಇಂಪಾರ್ಟೆಂಟು. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಮೇನ್ ಟಾಪಿಕ್ ಬಂದು ನ್ಯೂಟ್ರಿಷನ್ ಅಂದ್ರೇನು? ಇಂಟೇಕ್ ಆಫ್ ನ್ಯೂಟ್ರಿಯೆಂಟ್ಸ್. ನಾವು ಏನು ನ್ಯೂಟ್ರಿಯೆಂಟ್ಸ್ನ ತೊಗೊಳ್ತೀವಿ ಅದಕ್ಕೆ ನ್ಯೂಟ್ರಿಷನ್ ಅಂತ ಕರೀತಾರೆ. ಇದರಲ್ಲಿ ನಮಗೆ 3 ಥರದ ನ್ಯೂಟ್ರಿಷನ್ಸ್ ಬರ್ತಾ ಹೋಗುತ್ತೆ: ಆಟೋಟ್ರೋಪಿಕ್ಕು, ಹೆಟೆರೋಟ್ರೋಪಿಕ್ಕು ಆ್ಯಂಡ್ ಸ್ಪೆಷಲ್ ಮೋಡ್ ಆಫ್ ದ ನ್ಯೂಟ್ರಿಯೆಂಟ್ಸು. ಇದರಲ್ಲಿ ಫಸ್ಟ್ ನೋಡ್ತಾ ಹೋಗೋದಾದರೆ ಆಟೋಟ್ರೋಪಿಕಲ್ಲಿ, ಆಟೋ ಅಂತಂದರೆ ಸೆಲ್ಫು, ಟ್ರೋಪಿಕ್ ಅಂದರೆ ಪ್ಲ್ಯಾಂಟ್ಸು, ಆಲ್ಗೆ. ಇದು ಪ್ಲ್ಯಾಂಟ್ಸಲ್ಲಿ ತಗೊಳ್ಳುವಂತಹ ಒಂದು ನ್ಯೂಟ್ರಿಯೆಂಟ್ಸ್ ಆಗಿರುತ್ತೆ. ಹಾಗಾಗಿ ಆಟೋಟ್ರೋಪಿಕ್ ಅಂತಂದರೆ ನೆನಪಾಗಬೇಕು ನಿಮಗೆ ಪ್ಲ್ಯಾಂಟ್ಸ್ ಮತ್ತು ಆಲ್ಗೆ. ಆ ಪ್ಲ್ಯಾಂಟ್ಸಲ್ಲಿ ಯಾವ ಥರ ಫುಡ್ಡನ್ನು ಮಾಡ್ಕೊಳ್ಳುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಫೋಟೋಸಿಂಥಸಿಸ್. ಇದರಲ್ಲಿ ಮಿನಿಮಮ್ಮು 2 ಆದರೂ ಕ್ವಶನ್ ಇದ್ದೇ ಇರುತ್ತೆ. ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಕು. ಫೋಟೋಸಿಂಥಸಿಸ್ಸು, ಫೋಟೋ ಅಂತಂದರೆ ಲೈಟು, ಸಿಂಥಸಿಸ್ ಅಂದರೆ ಪ್ರೋಸೆಸ್ಸು. ಅದರಲ್ಲಿ ಪ್ರೋಸೆಸ್ ಅಂದ ತಕ್ಷಣ ನಮಗೆ ಬೇಕಾಗಿರುವಂಥದ್ದು ಒಂದು ಇದು ಅಡುಗೆ ಮನೆ ಅಂತ ಅಂದ್ಕೊಳ್ಳಿ. ಅಡುಗೆ ಮನೆಗೆ ನಿಮಗೇನು ಬೇಕು? ಇಂಗ್ರೀಡಿಯೆಂಟ್ಸ್ ಬೇಕು. ಇದು ಒಂದು ಪ್ರೋಸೆಸ್ ಅಂದ್ಕೊಳ್ಳಿ, ಫೋಟೋಸಿಂಥಸಿಸ್ಸು. ಅದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸು ಅಂತಂದರೆ ವಾಟರು ಮತ್ತು ಮಿನರಲ್ಸು, ಕ್ಲೋರೋಫಿಲ್ಲು, ಕಾರ್ಬನ್ ಡೈಆಕ್ಸೈಡು, ಸನ್ಲೈಟು. ಪ್ರಾಡಕ್ಟ್ ಏನು? ಎಲ್ಲ ಅಡುಗೆ ಮಾಡಿದ್ಮೇಲೆ ಬಂದಿರೋಂಥದ್ದು ಏನು ಪ್ರಾಡಕ್ಟು? ಗ್ಲೂಕೋಸು ಮತ್ತು ಆಕ್ಸಿಜನ್ನು. ಇಲ್ಲಿ ಯಾವ ಟೈಮ್ನಲ್ಲಿ ಆಗುತ್ತೆ ಅಂದರೆ ಡೇ ಟೈಮ್ನಲ್ಲಿ ಆಗುತ್ತೆ. ಆಯಿತಾ? ಇದು ತುಂಬಾ ಇಂಪಾರ್ಟೆಂಟು. ಸನ್ನಿಂದ ಕಾರ್ಬನ್ ಡೈಆಕ್ಸೈಡು ಈ ಡೈರೆಕ್ಷನಲ್ಲಿ ಬರುತ್ತೆ. ಹಾಗೆ ಆಕ್ಸಿಜನ್ ಕೂಡ ರಿಲೀಸ್ ಆಗುತ್ತೆ ಹೊರಗಡೆ. ವಾಟರ್ ಮತ್ತು ಮಿನರಲ್ಸು ರೂಟಿಂದ ಸ್ಟೆಮ್ ಕಡೆಗೆ ಹೋಗುತ್ತೆ. ಈ ಒಂದು ಡೈರೆಕ್ಷನ್ನು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಈ ಈಕ್ವೇಷನ್ನ ನೆನ್ಪಿಟ್ಕೋಬೇಕು. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O ಗಿವ್ಸ್ ರೈಸ್ ಟು C6H12O6 ಗ್ಲೂಕೋಸ್ ತಯಾರಾಗುತ್ತೆ ಪ್ಲಸ್ ಆಕ್ಸಿಜನ್. ಈ ಒಂದು ಈಕ್ವೇಷನ್ನು ಫೋಟೋಸಿಂಥಸಿಸ್ ಅಂತಂದಾಗ ಈ ಒಂದು ಈಕ್ವೇಷನ್ನು ನೆನ್ಪಿಟ್ಕೊಳ್ಳಿ. ಇದು ಇಷ್ಟು ಭಾಗ ಆಯಿತು. ನೆಕ್ಸ್ಟ್ ಬಂದು ಹೆಟೆರೋಟ್ರೋಪಿಕಲ್ಲಿ ನಮಗೆ ಏನೇನು ಬರ್ತಾ ಇದ್ದಾವೆ ಅಂದರೆ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಆಗಿರ್ಬೋದು, ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಆಗಿರ್ಬೋದು, ಅಥವಾ ಆಲ್ಗೆ, ಇವೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಸ್ಯಾಪ್ರೋಫೈಟ್ಸ್ ಅಂತಂದರೆ ಫಂಗೈ. ಅದರಲ್ಲಿ ಬರುವಂಥದ್ದು ಯಾವುದು? ಮಶ್ರೂಮು, ಈಸ್ಟು, ಇವೆಲ್ಲ ತುಂಬ ಇಂಪಾರ್ಟೆಂಟು. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ ಇವೆಲ್ಲ. ಪ್ಯಾರಾಸಿಟಿಕ್ ಅಂದಾಗ ಕುಸ್ಕಾಟ ಬರುತ್ತೆ. ಆಮೇಲೆ ಸಿಂಬಯೋಸಿಸ್ ಅಂದಾಗ ಲಿಚೀಸು, ಫಂಗೈ ಮತ್ತು ಆಲ್ಗೆ 2 ಸೇರ್ಬಿಟ್ಟು ಬರುತ್ತೆ. ಹೊಲೋಜಾಯಿಕಲ್ಲಿ ಹ್ಯೂಮನ್ನು, ಕವು, ಡಾಗ್ಸು, ಲಯನ್ಸ್ ಇದು ಕೂಡ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಪೆಷಲ್ ಮೋಡ್ಸ್ ಆಫ್ ನ್ಯೂಟ್ರಿಷನಲ್ಲಿ ಇನ್ಸೆಕ್ಟಿವೋರಸ್ಸು, ಪಿಚರ್ ಪ್ಲ್ಯಾಂಟಲ್ಲಿ ತುಂಬಾ ಕೇಳ್ತಾರೆ. ಪಿಚರ್ ಪ್ಲ್ಯಾಂಟ್ ಅಂದರೆ ಏನು ಮಾಡುತ್ತೆ ಅಂತಂದರೆ ಹುಳುಗಳನ್ನು ಅಟ್ರಾಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ತಿನ್ನುವಂಥದ್ದು ಪಿಚರ್ ಪ್ಲ್ಯಾಂಟು. ಆಮೇಲೆ ಅದು ಮುಚ್ಚಣಿಕೆ ಇರುತ್ತೆ, ಹೌದಾ? ಹಿಂಗೆ ಹುಳುಗಳು ಅದ್ರ ಮೇಲೆ ಅಟ್ರಾಕ್ಟ್ ಆಗಿ ಬಂದು ಕುತ್ಕೊಂಡ್ಮೇಲೆ ಅದು ಮುಚ್ಕೊಂಡ್ಬಿಡುತ್ತೆ. ಈ ಥರದ್ದು ಪಿಚರ್ ಪ್ಲ್ಯಾಂಟ್. ಇದರಲ್ಲಿ ಆಲ್ಮೋಸ್ಟ್ ಈ ಒಂದು ಟಾಪಿಕಲ್ಲಿ ಫೋಟೋಸಿಂಥಸಿಸ್ ಕೇಳಿಲ್ಲ ಅಥವಾ ಇದ್ರ ಮೇಲೆ ಕೇಳಿಲ್ಲ ಅಂದರೂ ಈ ಒಂದು ಪಿಚರ್ ಪ್ಲ್ಯಾಂಟ್ ಮೇಲೆ ಒಂದು ಕ್ವಶನ್ನು ಇದ್ದೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಪ್ಲ್ಯಾಂಟ್ಸ್ ಅಂತ ಬಂತಲ್ವ, ಹಾಗಾಗಿ ಪ್ಲ್ಯಾಂಟ್ಸ್ ಅನ್ನೋದನ್ನು ನಾನು ತೆಕ್ಕೊಂಡಿದ್ದೀನಿ. ಅನಿಮಲ್ಸ್ನ ನೆಕ್ಸ್ಟು ಆಮೇಲೆ ನೋಡ್ತಾ ಹೋಗೋಣ. ಪ್ಲ್ಯಾಂಟ್ಸ್ ಬಗ್ಗೆ ಫಸ್ಟು ತಿಳ್ಕೊಂಬಿಡೋಣ. ಪ್ಲ್ಯಾಂಟ್ಸಲ್ಲಿ ನಮಗೆ 3 ಥರ ಬರುತ್ತೆ: ಹರ್ಬ್ಸು, ಶರ್ಬ್ಸ್ ಆ್ಯಂಡ್ ಟ್ರೀಸ್. ಅದರಲ್ಲಿ ಈ ಒಂದು NCERTಯಲ್ಲಿ ಕೊಟ್ಟಿರುವಂಥದ್ದಷ್ಟೇ ನಾನು ಮೆನ್ಷನ್ ಮಾಡ್ತಾ ಇರೋದು. ಅದರಲ್ಲಿ ಹರ್ಬ್ಸ್ ಬಗ್ಗೆ ನೋಡ್ತಾ ಹೋಗೋದಾದರೆ ಅದು ಗ್ರೀನ್ ಕಲರ್ ಇರುತ್ತೆ, ಟೆಂಡರ್ ಸ್ಟೆಮ್ ಇರುತ್ತೆ, ಅಂದರೆ ತುಂಬ ತೆಳು ಇರುತ್ತೆ. ಎಕ್ಸಾಂಪಲ್ ಗ್ರಾಸು, ಟೊಮೆಟೊ, ಮಿಂಟು ಇವೆಲ್ಲ ಹರ್ಬ್ಸಲ್ಲಿ ಬರುತ್ತೆ. ಶರ್ಬ್ಸಲ್ಲಿ ಅಂತಂದರೆ ಸ್ಟೆಮ್ಮು ಹಾರ್ಡ್ ಇರುತ್ತೆ, ಬಟ್ ಯಾವುದು ಟ್ರೀಗಿಂತ ಜಾಸ್ತಿ ಹಾರ್ಡ್ ಇರಲ್ಲ, ಸ್ವಲ್ಪ ಹಾರ್ಡ್ ಇರುತ್ತೆ ಹರ್ಬಿಗೆ ಹೋಲಿಸಿದ್ರೆ. ಎಕ್ಸಾಂಪಲು ರೋಸು, ಹೈಬಿಸ್ಕಸ್. ಟ್ರೀಸ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಮ್ಯಾಂಗೋ ಮತ್ತು ನೀಮು. ಅಲ್ಲಿ ಸ್ಟೆಮ್ಮು ಅನ್ನೋದು ಸ್ವಲ್ಪ ಗಟ್ಟಿ ಇರುತ್ತೆ. ಲೀಫ್ ಬಗ್ಗೆ ನೋಡೋದಾದರೆ ಇದು ತುಂಬಾ ಇಂಪಾರ್ಟೆಂಟು, ಯಾಕೆಂದರೆ ಇದ್ರದ್ದು ಡೈರೆಕ್ಷನ್ಸು ಅವೆಲ್ಲ ವೇನ್ಸ್ ಬಗ್ಗೆ ಕೇಳೋದು, ಇವೆಲ್ಲ ಜಾಸ್ತಿ. ಲೀವ್ಸ್ ಅಂತಂದರೆ ಅಲ್ಲಿ ವೇನ್ಸು, ಲೆಮಿನಾ ಇದೆಲ್ಲ ಇರುತ್ತೆ, ಸ್ಟೆಮ್ ಇರುತ್ತೆ, ಇವೆಲ್ಲ ಇರುತ್ತೆ. ಪೆಟಿಯೋಲ್ ಬಗ್ಗೆ ಕೇಳ್ತಾರೆ. ಹಾಗಾದರೆ ಲೀವ್ಸ್ ಫಂಕ್ಷನ್ ಏನು? ಟ್ರಾನ್ಸ್ಪೋರ್ಟೇಷನು ಮತ್ತು ಫೋಟೋಸಿಂಥಸಿಸ್, ಲೀವ್ಸು ಫಂಕ್ಷನ್ನು. ಆಯಿತಾ? ಇದ್ರದ್ದು ಕೇಳ್ತಾರೆ. ವೇನ್ಸ್ ಬಗ್ಗೆ ಕೇಳ್ತಾರೆ, ರೆಕ್ಟಿಕ್ಯುಲೇಟ್ ಆ್ಯಂಡ್ ಪ್ಯಾರಲಲ್. ಇದ್ರದ್ದು ನಾನು ಒಂದು ಸರಿ ಮಾಡಿದ್ದೆ ಲೀಫ್ ಬಗ್ಗೆ, ಫುಲ್ ಇನ್ಫಾರ್ಮೇಷನ್ನೇ ಕೊಟ್ಟಿದ್ದೆ. ನೀವು ಆ ವಿಡಿಯೋ ನೋಡ್ಕೋಬೋದು ಅಥವಾ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ. ನಾನು ಜಸ್ಟ್ ಇಲ್ಲಿ
ಕೀ ನೋಟ್ಸನ್ನು ಅಷ್ಟೇ ಕೊಡ್ತಾ ಇರೋದು. ಎರಡು ಥರ ಇರುತ್ತೆ, ಒಂದು ಪ್ಯಾರಲಲ್ಲು ರೆಕ್ಟಿಕ್ಯುಲೇಟು ಮತ್ತು ಒಂದು ಪ್ಯಾರಲಲ್ಲು. ಸ್ಟೆಮ್ ಅಂತ ನೋಡಿದಾಗ ಕ್ರೀಪರು ಕ್ಲೈಂಬರು ತುಂಬಾ ಇಂಪಾರ್ಟೆಂಟು. ಕ್ರೀಪರಲ್ಲಿ ವಾಟರ್ ಮೆಲನ್ ಎಕ್ಸಾಂಪಲು, ಪಂಪ್ಕಿನ್ ಎಕ್ಸಾಂಪಲು, ಕ್ಲೈಂಬರ್ಸಲ್ಲಿ ಗ್ರೇಪ್ಸು, ಮನಿ ಪ್ಲ್ಯಾಂಟು ಎಕ್ಸಾಂಪಲ್ ಆಗುತ್ತೆ. ಇದು ಪ್ಲ್ಯಾಂಟ್ ಮತ್ತು ಸ್ಟೆಮ್ ಆಯಿತು, ಪ್ಲ್ಯಾಂಟ್ಸ್ ಬಗ್ಗೆ ಆಯಿತು, ಇದು ಲೀಫ್ ಬಗ್ಗೆ ಆಯಿತು ಮತ್ತು ಅದರ ಫಂಕ್ಷನ್ ಬಗ್ಗೆ ಆಯಿತು. ಇಷ್ಟು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಫ್ಲವರ್ ಬಗ್ಗೆ ನೋಡೋಣ. ಫ್ಲವರಲ್ಲಿ ನಮಗೆ ಇದು ಫ್ಲವರಲ್ಲಿ ಏನು ಇಂಪಾರ್ಟೆಂಟು ಅಂತಂದರೆ ರಿಪ್ರೊಡಕ್ಷನ್ ಇಂಪಾರ್ಟೆಂಟು. ಇದು ಬಂದು ರಿಪ್ರೊಡಕ್ಷನ್ ಪಾರ್ಟಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಏನು ಅಂತಂದರೆ ಯೂನಿಸೆಕ್ಷುಯಲು ಮತ್ತು ಬೈಸೆಕ್ಷುಯಲ್ ಅಂತ ಇದರಲ್ಲಿ ಮೇಲೆ ತುಂಬ ಕ್ವೆಶನ್ಸು ಬರ್ತಾ ಹೋಗುತ್ತೆ. ಎಕ್ಸಾಂಪಲ್ ಏನು ಕೇಳ್ತಾರೆ ಅಂತಂದರೆ ದಾಸವಾಳದ ಹೂ ಬಗ್ಗೆನೇ ಕೇಳೋದು. ಇಲ್ಲಿ ಪಾಲಿನೇಷನ್ ಬಗ್ಗೆ ಕೇಳ್ತಾರೆ. ಸೆಲ್ಫ್ ಪಾಲಿನೇಷನು ಮತ್ತು ಕ್ರಾಸ್ ಪಾಲಿನೇಷನ್ನು ಇದೆರಡು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಾರ್ನು, ಪಪಾಯ, ಕುಕ್ಕುಂಬರು ಯೂನಿಸೆಕ್ಷುವಲ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆದರೆ ಬೈಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವುದು ಅಂತಂದರೆ ಮಸ್ಟರ್ಡ್, ರೋಸು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇದರಲ್ಲಿ ಏನು ಅಂತಂದರೆ ನಮಗೆ ಸ್ಟಿಗ್ಮಾ, ಸ್ಟೈಲು, ಓವರಿ, ಫಿಲಮೆಂಟು, ಆ್ಯಂಥರ್ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಅದು ಕೂಡ ಚೆಕ್ ಮಾಡ್ಕೊಳ್ಳಿ. ಇದು ಒಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇನ್ ಡೀಟೇಲಾಗಿ ಹೇಳೋಕ್ಕೆ ಹೋಗ್ತಾ ಇಲ್ಲ, ಬಿಕಾಸ್ ಟೈಮ್ ಆಗಿಬಿಡುತ್ತೆ, ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಅದಕ್ಕೆ. ನೆಕ್ಸ್ಟು ಫರ್ಟಿಲೈಸೇಷನ್ ಒಳಗೆ ನಮಗೆ ತುಂಬ ಇಂಪಾರ್ಟೆಂಟು ಅಂತಂದರೆ ರೆಪ್ರೊಡಕ್ಷನ್ ಬರುತ್ತಲ್ಲ, ಈ ಫ್ಲವರ್ಸಿಂದ ರೆಪ್ರೊಡಕ್ಷನ್ ಬರುತ್ತಲ್ಲ, ಹಾಗಾಗಿ ಯಾವ ಥರ ಆಗೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೇಲ್ ಗ್ಯಾಮೆಟು, ಫೀಮೇಲ್ ಗ್ಯಾಮೆಟು, ಅದು ಝೈಗೋಟ್ ಆಗುತ್ತೆ, ಅದು ಎಂಬ್ರಿಯೋ ಆಗುತ್ತೆ. ಓವರಿ ಅಂತಂದರೆ ಫ್ರೂಟು, ಓವೆಲ್ಸ್ ಅಂದರೆ ಸೀಡ್ಸ್. ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟು, ಆಯಿತಾ. ನೆಕ್ಸ್ಟ್ ಸೀಡ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೀಡ್ಸ್ ಬಗ್ಗೆ ನಿಮಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಕು ಇದೆ, ಅದರ ಒಂದು ಗ್ಲ್ಯಾನ್ಸ್ ಇಟ್ಕೊಳ್ಳಿ. ಅದ್ರ ಬಗ್ಗೆ ಜಾಸ್ತಿ ಕೇಳಲ್ಲ. ಮೊನೊಕಾಟಿಲಿಡನು, ಡೈಕಾಟಿಲಿಡನು, ಆಮೇಲೆ ವೀಡನಿಂಗು ಇವೆಲ್ಲ ಬರ್ತಾ ಹೋಗುತ್ತೆ. ಎಲ್ಲಿ ಅಂತಂದರೆ ಸೀಡ್ಸ್ ಇಲ್ಲಿ ಸೀಡ್ಸ್ ಅನ್ನೋ ಒಂದು ಟಾಪಿಕಲ್ಲಿ, ಓಕೆ, ಸೀಡ್ಸ್ ಅನ್ನೋ ಒಂದು ಟಾಪಿಕಲ್ಲಿ ಬರ್ತಾ ಹೋಗುತ್ತೆ. ಈ ಒಂದು ಡಿಸ್ಪರ್ಸಲ್ ಒಳಗೆ ಸೀಡ್ಸ್ ಡಿಸ್ಪರ್ಸಲಲ್ಲಿ ಬರುವಂಥದ್ದು ಏನು ಕೀ ಪಾಯಿಂಟು ಅಂತಂದರೆ ವಿಂಡು, H2O, ಅನಿಮಲ್ಸ್. ಅಂದರೆ ವಿಂಡಿಂದನೂ ಸೀಡ್ಗಳು ಹಾರಿ ಹೋಗೋ ಚಾನ್ಸಸ್ ಇರುತ್ತೆ. ವಾಟರಿಂದನೂ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಸೀಡ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅನಿಮಲ್ಸಿಂದನೂ ಒಂದು ಪ್ಲೇಸಿಂದನೂ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಪೋರ್ಟ್ ಆಗೋದು ಯಾವುದು ಅಂತಂದರೆ ಈ ಒಂದು ಸೀಡ್ ಅಂದರೆ ಬೀಜ. ಈ ಮೂರು ಇಂಪಾರ್ಟೆಂಟು. ಆಮೇಲೆ ಇದು ಓವರ್ ಕ್ರೌಡಿಂಗ್ ಅಂತಂದರೆ ಸೀಡ್ ಎಲ್ಲಿ ಅಂತಂದರೆ ಹತ್ರ ಬೆಳೆಸಿದರೆ ಅಗ್ರಿಕಲ್ಚರಲ್ಲಿ ಬರುವಂಥ ಒಂದು ಟಾಪಿಕ್ ಇದು. ಹತ್ರ ಸೀಡ್ ಹಾಕೊಂಡ್ರೆ ಬೆಳೆ ಚೆನ್ನಾಗಿ ಬೆಳೆಯಲ್ಲ. ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿರುವಂಥ ಡಿಸ್ಟೆನ್ಸ್ ಬೇಕು. ಆ ಡಿಸ್ಟೆನ್ಸಲ್ಲಿ ನಾವು ಏನಾದರೂ ಸೀಡ್ಸನ್ನ ಹಾಕಿದರೆ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಇದನ್ನು ಸೀಡ್ ಡ್ರಿಲ್ ಅನ್ನೋ ಒಂದು ಮೆಷಿನನ್ನು ಯೂಸ್ ಮಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ಒಂದು ಸೀಡನ್ನು ಹಾಕ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒಂದು ಪ್ಲ್ಯಾಂಟ್ಸ್ಗಳದ್ದು, ಇದು ಮಾತ್ರ ತುಂಬಾ ಇಂಪಾರ್ಟೆಂಟು. ಏನೇನಂತಂದರೆ ರೂಟ್ ಅಂದ್ರೇನು, ಸ್ಟೆಮ್ ಅಂದ್ರೇನು, ಲೀವ್ಸ್ ಅಂದ್ರೇನು, ಫ್ಲವರ್ಸ್ ಅಂದ್ರೇನು ಅಂತ ಮ್ಯಾಚ್ ದ ಫಾಲೋಯಿಂಗಲ್ಲಿ ಹೇಳ್ತಾರೆ. ರೂಟು ಕ್ಯಾರೆಟ್ ಕೂಡ ಬರುತ್ತೆ, ರ್ಯಾಡಿಶ್ ಬರುತ್ತೆ, ಟರ್ನಿಪ್ ಬರುತ್ತೆ, ಬೀಟ್ರೂಟ್ ಬರುತ್ತೆ, ಸ್ವೀಟ್ ಪೊಟ್ಯಾಟೊ ಬರುತ್ತೆ ರೂಟಲ್ಲಿ. ಸ್ಟೆಮ್ಮಲ್ಲಿ ಆನಿಯನು, ಪೊಟ್ಯಾಟೊ, ಜಿಂಜರು, ಗಾರ್ಲಿಕ್ಕು, ಟರ್ಮರಿಕ್ ಬರುತ್ತೆ. ಲೀವ್ಸಲ್ಲಿ ಸ್ಪಿನಾಚು, ಕ್ಯಾಬೇಜು, ಮಸ್ಟರ್ಡ್ ಬರುತ್ತೆ. ಫ್ಲವರ್ಸಲ್ಲಿ ಬನಾನಾ, ಪಂಪ್ಕಿನ್ನು, ಸನ್ಫ್ಲವರ್, ಜಾಸ್ಮಿನ್ ಇವೆಲ್ಲ ಏನು ಬರುತ್ತೆ ಫ್ಲವರ್ಸಲ್ಲಿ ಬರ್ತಾ ಹೋಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಏನನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅನ್ನೋದು ಇದು ಮೇನ್ ಇಂಪಾರ್ಟೆಂಟ್. ಕನ್ಸ್ಯೂಮ್ ಏನು ಮಾಡ್ತಾ ಇದ್ದೀವಿ ಅಂತ. ಓಕೆ, ಇದು ಬನಾನಾ ಮತ್ತು ಪಂಪ್ಕಿನ್ನು ಬರೋದಿಲ್ಲ. ಬನಾನಾ ಮತ್ತು ಪಂಪ್ಕಿನ್ನು ಅದು ಏನಾಗ್ಬಿಡುತ್ತೆ, ಬನಾನಾ, ಪಂಪ್ಕಿನ್ನು ಮತ್ತು ಜಿಂಜರು, ಕ್ಯಾರೆಟು, ರ್ಯಾಡಿಶು ಇದು ಏನು ಅಂತಂದರೆ ಯಾವುದು ಕನ್ಸ್ಯೂಮ್ ಮಾಡೋಕ್ಕೆ ಬರ್ತೀವಿ, ಬಟ್ ಅದು ಎಲ್ಲಿಂದ ಬೆಳೆಯುತ್ತೆ ಅನ್ನೋದು ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಏನಂತಂದರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಯಾವುದು ತಿನ್ನೋಕ್ಕೆ ಬರುತ್ತೆ ಅಂತ ಜಾಸ್ತಿ ಕೇಳ್ತಾರೆ. ಒಂದು ಬ್ರಿಂಜಾಲು ಮತ್ತು ಲೇಡೀಸ್ ಫಿಂಗರು ತುಂಬ ಜಾಸ್ತಿ ತಿನ್ನಲಿಕ್ಕೆ ಯೂಸ್ ಮಾಡುವಂಥ ಒಂದು ಫ್ರೂಟ್ ಅಂತ, ಇದು ವೆಜಿಟೇಬಲ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನ್ಯೂಟ್ರಿಯೆಂಟ್ಸ್ ಅಂತ ಓದಿದ್ವಲ್ಲ, ಅದ್ರ ಬಗ್ಗೆ ನೋಡ್ತಾ ಹೋಗೋದ್ರೆ ಎರಡು ಥರ ಇರುತ್ತೆ, ಮ್ಯಾಕ್ರೋನ್ಯೂಟ್ರಿಯೆಂಟ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದರೆ ನಮಗೆ ಜಾಸ್ತಿ ಬೇಕಾಗೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ನಮಗೆ ಸ್ವಲ್ಪ ಬೇಕಾಗೋದು, ಬಾಡಿಗೆ ಎಷ್ಟು ಬೇಕೋ ಅಷ್ಟು ಇದ್ದರೆ ಸಾಕು ಅನ್ನೋದು ಮೈಕ್ರೋನ್ಯೂಟ್ರಿಯೆಂಟ್ಸು. ಮ್ಯಾಕ್ರೋನ್ಯೂಟ್ರಿಯೆಂಟ್ಸಲ್ಲಿ ನೈಟ್ರೋಜನು, ಫಾಸ್ಫರು, ಪೊಟ್ಯಾಷಿಯಮು, ಸಲ್ಫರು, ಕ್ಯಾಲ್ಶಿಯಮು, ಮೆಗ್ನೀಷಿಯಮ್ ಆಗುತ್ತೆ. ಪ್ರೈಮರಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕೇಳಿದ್ರೆ ನೈಟ್ರೋಜನು, ಫಾಸ್ಫರಸ್ಸು, ಪೊಟ್ಯಾಷಿಯಮ್ ಅಂತ ಹೇಳಬೇಕು. ಇಲ್ಲಿ ಸೆಕೆಂಡರಿ ಅಂತಂದರೆ ಸಲ್ಫರು, ಕ್ಯಾಲ್ಶಿಯಮು, ಮೆಗ್ನೀಷಿಯಮ್ ಬರುತ್ತೆ. ಆಮೇಲೆ ಇದು ನಾನು ಒಂದು ವಿಡಿಯೋ ಮಾಡಿದ್ದೆ,
ಪ್ಲ್ಯಾಂಟ್ಸಲ್ಲಿ ಬರ್ತಾ ಹೋಗುತ್ತೆ. ಡೆಸರ್ಟಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಏನೇನು ಪ್ಲ್ಯಾಂಟ್ ಬೆಳೀತಾರೆ, ಅದ್ರ ಲೀವ್ಸ್ ಯಾವ ಥರ ಇರುತ್ತೆ, ಅದೆಲ್ಲ ಒಂದು ವೀಡಿಯೋ ಮಾಡಿದ್ದೆ. ಬೇಕಂದರೆ ಆ ವಿಡಿಯೋ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಅವೈಲೇಬಲ್ ಇದೆ. ಡೆಸರ್ಟಲ್ಲಿ ಯಾವ ಥರ ಲೀವ್ಸ್ ಬರುತ್ತೆ, ಅದು ಯಾವ ಥರ ಇರುತ್ತೆ. ಇದು ಇನ್ನೊಂದು ಏನು ಅಂತಂದರೆ ವ್ಯಾಕ್ಸಿ ಕೋಟಿನ್ ಬಗ್ಗೆ ತುಂಬಾ ಕೇಳ್ತಾರೆ. ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಬಗ್ಗೆ ಇದು ತುಂಬಾ ಇಂಪಾರ್ಟೆಂಟು. ಹಾಗೆಯೇ ಹಿಲ್ಸ್ ಬಗ್ಗೆನೂ ಹಿಲ್ಲಿ ರೀಜನಲ್ಲಿ ಬೆಳೆಯುವಂಥ ಪ್ಲ್ಯಾಂಟ್ಸ್ ಬಗ್ಗೆನೂ ಕೇಳ್ತಾರೆ. ಆಮೇಲೆ ಎಕ್ಸಾಂಪಲ್ ಏನಂತಂದರೆ ಹಿಲ್ಲಿ ರೀಜನಲ್ಲಿ ನಮಗೆ ಕೋನಿಕಲ್ ಟ್ರೀ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕ್ರಿಸ್ಮಸ್ ಟ್ರೀ ಬರುತ್ತಲ್ಲ, ಅದೆಲ್ಲ ಬರೋವಂಥದ್ದು ಹಿಲ್ಲಿ ರೀಜನಲ್ಲಿ. ಆಯಿತಾ, ಕೋಲ್ಡ್ ಇರುವಂತಹ ಒಂದು ರೀಜನಲ್ಲಿ, ಹಿಲ್ಲಿ ರೀಜನ್ಸಲ್ಲಿ ಕೋನಿಕಲ್ ಶೇಪಲ್ಲಿ ಬರ್ತಾ ಹೋಗುತ್ತೆ. ನಿಮಗೆ ಕ್ರಿಸ್ಮಸ್ ಟ್ರೀ ನೆನಪಾಗ್ಬಿಡ್ಬೇಕದು. ಯಾಕೆ ಅಂತಂದರೆ ಐಸ್ ಏನಾದರೂ ಬಿತ್ತು ಅಂದರೆ ನೀಟಾಗಿ ಜಾರಿ ಹೋಗಲಿ ಅಂತ. ಅಕ್ವಾಟಿಕ್ ಪ್ಲ್ಯಾಂಟ್ ಅಂತಂದರೆ ಅದು ಫ್ಲೆಕ್ಸಿಬಲ್ ಇರುತ್ತೆ, ಏರ್ ಸ್ಪೇಸ್ ಇರುತ್ತೆ. ಏರ್ ಸ್ಪೇಸ್ ಅಂತಂದರೆ ಅಲ್ಲಿ ಗಾಳಿ ಓಡಾಡೋಂಥದ್ದು ಇರುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಬಯೋನ್ಸಿ ಒಂದು ಫೋರ್ಸ್ ಆ್ಯಕ್ಟ್ ಆಗಿರುತ್ತೆ. ಬಯೋನ್ಸಿ ಫೋರ್ಸ್ ಅಂದರೆ ಏನು ಗೊತ್ತಾ, ಒಂದು ನೀರಿನ ಮೇಲೆ ಎಲೆ ತೇಲ್ತಾ ಇರುತ್ತೆ. ಯಾಕೆ ಮುಳುಗಲ್ಲ ಅಂತಂದರೆ ಅಲ್ಲಿ ಕೆಳಗಡೆ ಒಂದು ಫೋರ್ಸು ಆ್ಯಕ್ಟ್ ಆಗಿರುತ್ತೆ, ಬಯೋನ್ಸಿ ಫೋರ್ಸ್ ಅಂತ ಕರೀತಾರೆ. ಆ ಫೋರ್ಸ್ ಏನು ಮಾಡುತ್ತೆ, ಎಲೆಗಳನ್ನು ಮೇಲ್ಗಡೆ ದಬ್ತಾ ಇರುತ್ತೆ. ಯಾಕೆ ಮೇಲ್ಗಡೆ ದಬ್ತಾ ಇರುತ್ತೆ, ಮೇಲ್ಗಡೆ ಪ್ರೆಷರ್ ಕಡಿಮೆ ಇರುತ್ತೆ, ಕೆಳಗಡೆ ಪ್ರೆಷರ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಲೆನ ಮೇಲ್ಗಡೆ ದಬ್ತಾ ಇರೋದ್ರಿಂದ ಎಲೆ ತೇಲ್ತಾ ಇರುತ್ತೆ. ನೀವು ಮೇಲ್ಗಡೆ ಪ್ರೆಷರ್ ಜಾಸ್ತಿ ಹಾಕಿದರೆ, ಇದಕ್ಕಿಂತ ಬಯೋನ್ಸಿ ಫೋರ್ಸ್ಗಿಂತನೂ ನೀವು ಮೇಲ್ಗಡೆ ಪ್ರೆಷರ್ ಜಾಸ್ತಿ ಹಾಕಿದರೆ ಮಾತ್ರ ಎಲೆ ಮುಳುಗೋಗುತ್ತೆ, ಅಲ್ಲಿ ತನಕ ಮುಳುಗೋಗಲ್ಲ. ಆಮೇಲೆ ವ್ಯಾಕ್ಸಿ ಕೋಟಿಂಗ್ ಇರುತ್ತೆ ಅಕ್ವಾಟಿಕ್ ಪ್ಲ್ಯಾಂಟ್ಸಲ್ಲಿ. ಎಲೆಗಳಲ್ಲಿ ಏನಿರುತ್ತೆ, ವ್ಯಾಕ್ಸಿ ಕೋಟಿಂಗ್ ಇರುತ್ತೆ. ವ್ಯಾಕ್ಸಿ ಕೋಟಿಂಗ್ ಏನು ಮಾಡುತ್ತೆ ಅಂದರೆ ಕೊಳೆಯೋದಕ್ಕೆ ಬಿಡೋದಿಲ್ಲ, ಬೇಗ ಕೊಳೆಯೋದಕ್ಕೆ. ನೀರಲ್ಲೇ ಇರುತ್ತಲ್ಲ, ಕೊಳೆಯೋಕ್ಕೆ ಬಿಡೋದಿಲ್ಲ, ಯಾಕೆಂದರೆ ಅದು ವ್ಯಾಕ್ಸಿ ಕೋಟಿಂಗ್ ಇರುತ್ತೆ. ಆಮೇಲೆ ರೆಡ್ಯೂಸ್ ರೂಟ್ ಸಿಸ್ಟಮ್, ರೂಟು ಕಡಿಮೆ ಇರುತ್ತೆ ಈ ಒಂದು ನೀರಲ್ಲಿ ಬೆಳೆಯುವಂಥ ಗಿಡಗಳಿಗೆ. ಆಯಿತಾ, ಇದಿಷ್ಟು ಇಂಪಾರ್ಟೆಂಟು. ಫ್ಲೆಕ್ಸಿಬಲ್ ಸ್ಟೆಮ್ ಇರುತ್ತೆ, ಆಡ್ತಿರುತ್ತೆ, ನೀರು ಯಾವ ಕಡೆ ಹೋಗುತ್ತೋ ಆ ಕಡೆ ಓಡಾಡ್ತಿರುತ್ತೆ. ಅದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟು. ನೀವು ಫುಡ್ಡನ್ನು ಹೇಗೆ ಪ್ರಿಸರ್ವ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಕೊಡ್ತಾರೆ. ಫುಡ್ಡನ್ನು ನಾವು ಸೋಡಿಯಂ ಬೆಂಜಾಯ್ಟು ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟಲ್ಲಿ ನಾವು ಹಾಕ್ಬಿಟ್ಟು ಅದನ್ನು ಪ್ರಿಸರ್ವ್ ಮಾಡ್ತೀವಿ. ಸಾಲ್ಟು ಮತ್ತು ಶುಗರ್ ಹಾಕಿ ಪ್ರಿಸರ್ವ್ ಮಾಡ್ತೀವಿ. ಎಕ್ಸಾಂಪಲ್ ನೀವು ನೋಡ್ತಿರ್ತೀರ, ಇಂಡಿಯಾದಲ್ಲಿ ಅಂದ್ಕೊಳ್ಳಿ, ಆಲ್ಮೋಸ್ಟ್ ಎಲ್ಲರೂ ಉಪ್ಪು ಹಾಕಿ ಇಟ್ಟಿರ್ತಾರೆ. ಯಾವ ಏರಿಯಾದಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇರಲ್ವೋ ಆ ಏರಿಯಾದಲ್ಲಿ ಏನು ಮಾಡ್ತಾರೆ ಅಂತಂದರೆ ವೆಜಿಟೇಬಲ್ಗೆ ಉಪ್ಪು ಅಥವಾ ಸಕ್ಕರೆ ಹಾಕಿಟ್ಟಿರ್ತಾರೆ. ಹಾಗೆ ಇನ್ನೊಂದೇನು ಅಂತಂದರೆ ಉಪ್ಪಿನಕಾಯಿ, ಪಿಕ್ಕಲ್ ಹಾಳಾಗದೆ ಇರೋಕ್ಕೆ ಏನು ಯೂಸ್ ಮಾಡ್ತಾರೆ, ಆಯಿಲ್ ಯೂಸ್ ಮಾಡ್ತಾರೆ ಮತ್ತು ಶುಗರ್ನ ಯೂಸ್ ಮಾಡ್ತಾರೆ. ಇದನ್ನು ಕೇಳ್ತಾರೆ ಅಂತಂದರೆ ತುಂಬಾ ಇಂಪಾರ್ಟೆಂಟು. ಆಯಿಲು ಮತ್ತು ವಿನೆಗರ್ನ ಯೂಸ್ ಮಾಡ್ತಾರೆ. ಪ್ಯಾಶ್ಚರೈಸೇಷನ್ ಅಂದ ತಕ್ಷಣ ನಮಗೆ ನೆನಪಾಗಬೇಕು ಮಿಲ್ಕ್ ಏನು ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕುದಿಸ್ಬಿಟ್ಟು ತಕ್ಷಣ ತಣ್ಣಗೆ ಮಾಡ್ತಾರೆ. ಆ ಒಂದು ಪ್ರೊಸೆಸ್ಸಿಗೆ ಏನಂತ ಕರೀತಾರೆ, ಪ್ಯಾಶ್ಚರೈಸೇಷನ್ ಅಂತಾರೆ. ಈ ಪ್ಯಾಶ್ಚರೈಸೇಷನಲ್ಲಿ ಏನಾಗುತ್ತೆ ಅಂದರೆ ಮೈಕ್ರೋಬ್ಯಾಕ್ಟೀರಿಯಲ್ಸ್ ಎಲ್ಲ ಇರುತ್ತಲ್ಲ, ಅವೆಲ್ಲ ಸತ್ತೋಗ್ತವೆ. ಇದು ಹಾಳಾಗಬೇಕು ಆಗಿರುವಂತಹ ಒಂದು ಇರ್ತಾವಲ್ಲ ಮೈಕ್ರೋಬ್ಯಾಕ್ಟೀರಿಯಲ್ಸ್ ಅವೆಲ್ಲ ಇರ್ತಾವಲ್ಲ, ಅವು ಏನಾಗುತ್ತೆ ಅಂತಂದರೆ ಕೊಳ್ತೋಗ್ಬಿಡುತ್ತೆ, ಅಲ್ಲ ಹಾಳಾಗ್ಬಿಡುತ್ತೆ. ಬಿಸಿ ಮಾಡಿರ್ತೀವಲ್ಲ ಅದು ಹೋಗ್ಬಿಡುತ್ತೆ. ಹಾಗಾಗಿ ಪ್ಯಾಶ್ಚರೈಸೇಷನ್ ಅನ್ನೋದು ಒಂದು ಫುಡ್ಡನ್ನು ಪ್ರಿಸರ್ವ್ ಮಾಡುವಂತಹ ಒಂದು ಪ್ರೊಸೆಸ್ಸು. ನಮಗೆ ಡೈರಿ ಮಿಲ್ಕ್ ಅಂತ ಇರುತ್ತಲ್ಲ, ಆ ಡೈರಿ ಮಿಲ್ಕು ಫಸ್ಟು ಪ್ಯಾಶ್ಚರೈಸ್ ಆಗಿಬಿಟ್ಟೆ ಬರುವಂಥದ್ದು. ಯಾಕೆಂದರೆ ನಾವು 2-3 ದಿನ ಇಡಬೇಕಲ್ವ, ಟ್ರಾನ್ಸ್ಪೋರ್ಟೇಷನಿಗೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ಪ್ಯಾಶ್ಚರೈಸೇಷನ್ ಮಿಲ್ಕ್ಗೆ ನಮಗೆ ಡೈರಿಯಲ್ಲಿ ಸಿಕ್ಕೋದು. ಮೈಕ್ರೋ ಆರ್ಗ್ಯಾನಿಸಮ್ಸ್ ನೋಡೋದಾದರೆ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ಆಲ್ಗೆ, ವೈರಸ್ಸು, ಇವೆಲ್ಲ ಏನಾಗುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸು ಬರ್ತಾ ಹೋಗುತ್ತೆ ಫುಡ್ಡು ರಿಲೇಟೆಡಲ್ಲಿ. ಆಯಿತಾ, ನೆಕ್ಸ್ಟು ಫ್ರೆಂಡ್ಲಿ ಮೈಕ್ರೋಬ್ಸ್. ಇದು ತುಂಬಾ ಇಂಪಾರ್ಟೆಂಟು. ಕರ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬ್ರೆಡ್, ಈಸ್ಟ್ ಅನ್ನೋದು ಒಂದು ಇದು ಬರುತ್ತಲ್ವ ಮೈಕ್ರೋಬ್ಸಲ್ಲಿ ಬರುತ್ತೆ. ಅದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಕರ್ಡು, ಬ್ರೆಡ್ಡು, ಪ್ರೊಡಕ್ಷನ್ ಆಫ್ ಆಲ್ಕೋಹಾಲು, ವೈನ್ಸು, ಆಮೇಲೆ ಫರ್ಮೆಂಟೇಷನ್ ಮಾಡೋದಕ್ಕೆ. ಈ ಒಂದು ಆಲ್ಕೋಹಾಲ್ ಆಗಬೇಕು ಅಂತಂದರೆ ಫರ್ಮೆಂಟೇಷನ್ ಆಗಬೇಕು. ಆಯಿತಾ, ಪ್ಯಾಶ್ಚರೈಸೇಷನ್ ಕೂಡ ಯೂಸ್ ಆಗುತ್ತೆ ಈ ಒಂದು ಇದರಲ್ಲಿ. ಆಮೇಲೆ ಇದು ಫರ್ಮೆಂಟೇಷನ್ ಅಂತಂದರೆ ಕೊಳೆಯೋದು. ಇದು ಇರುತ್ತಲ್ವ, ಇದು ಮೊಸರು ಮತ್ತು ಇದು ದೋಸೆ ಅವೆಲ್ಲ ಮಾಡ್ತಿರಲ್ಲ, ಬ್ರೆಡ್ಡು, ದೋಸೆ, ಇಡ್ಲಿ, ಇವೆಲ್ಲ ಫರ್ಮೆಂಟೇಷನ್ನು ಪ್ರೋಸೆಸ್ಸಿಂದನೇ ಆಗುವಂಥದ್ದು. ಅದನ್ನು ಕಂಡುಹಿಡ್ದವ್ರು ಯಾರು ಅಂತಂದರೆ ಲೂಯಿಸ್ ಪ್ಯಾಶ್ಚರು. ಅವರು ಕೂಡ ಪ್ಯಾಶ್ಚರೈಸೇಷನ್ ಕೂಡ ಕಂಡುಹಿಡ್ದವರು ಅವರೇ. ಆ್ಯಂಟಿಬಯೋಟಿಕ್ಸ್ ಅಂತಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡುಹಿಡ್ದವರು.
ಆಮೇಲೆ ಸ್ಮಾಲ್ ಪಾಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಈ ಒಂದು ಇದು ಫ್ರೆಂಡ್ಲಿ ಮೈಕ್ರೋಬ್ಸಲ್ಲಿ ಬರ್ತಾ ಹೋಗುತ್ತೆ. ಈ ಒಂದು ಟಾಪಿಕ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ತನಕ ನಾವು ಪ್ಲ್ಯಾಂಟ್ಸ್ ಬಗ್ಗೆ ನೋಡ್ತಾ ಇದ್ವಿ. ಈಗ ಆ್ಯನಿಮಲಿಗೆ ಶಿಫ್ಟ್ ಆಗೋಣ ಆಯಿತಾ. ತುಂಬ ಬೇಸಿಕ್ ಎಲಿಮೆಂಟು ಅಂತಂದರೆ ನಮಗೆ ಆ್ಯನಿಮಲ್ಸಲ್ಲಿ ಅಥವಾ ಆರ್ಗ್ಯಾನಿಸಮ್ಸಲ್ಲಿ ಬರುವಂಥದ್ದು ಸೆಲ್, ಬೇಸಿಕ್ ಯೂನಿಟ್ ಆಫ್ ದ ಬಾಡಿ ಅಂತಲೇ ಹೇಳ್ಬೋದು. ಅದನ್ನು ಕಂಡುಹಿಡಿದವ್ರು ಯಾರು? ರಾಬರ್ಟ್ ಹುಕ್. ಹನಿ ಶೇಪಲ್ಲಿ ಇರುತ್ತೆ ಆಯಿತಾ. ಬೇಸಿಕ್ ಸ್ಟ್ರಕ್ಚರಲ್ ಯೂನಿಟ್ ಅಂತಲೇ ಹೇಳ್ತಾರೆ. ಅದು ಯೂನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್ ಒಂದು ಡಿವಿಷನ್ ಇರುತ್ತೆ. ಆಮೇಲೆ ಪ್ರೊಕ್ರಿಯಾಟಿಕ್ಕು, ಯುಕ್ರಿಯಾಟಿಕ್ಕು, ಇವು 4 ತುಂಬಾ ಇಂಪಾರ್ಟೆಂಟು. ಸೆಲ್ ಅಂತ ನೋಡೋದಾದರೆ ಸೆಲ್ ಏನೇನಿರುತ್ತೆ ಅನ್ನೋದು ಫ್ಲೋ ಚಾರ್ಟ್ ನೋಡ್ಕೊಂಬೋಣ. ಸೆಲ್ಲು, ಅದಾದಮೇಲೆ ಟಿಶ್ಯೂ ಆದಮೇಲೆ ಆರ್ಗನ್ ಆದಮೇಲೆ ಆರ್ಗನ್ ಸಿಸ್ಟಮು, ಆರ್ಗ್ಯಾನಿಸಮ್. ಇದು ಒಂದು ಬಾಡಿ ಯಾವ ಥರ ಆಗುತ್ತೆ ಅನ್ನೋದನ್ನು ಹೇಳುವಂಥ ಒಂದು ಫ್ಲೋ ಚಾರ್ಟ್ ಆಗಿದೆ. ಸೆಲ್ ಅಂತ ನೋಡೋದಾದರೆ ಸೆಲ್ಲಲ್ಲಿ ಪ್ಲಾಸ್ಮಾ ಮೆಂಬ್ರೇನು, ಸೈಟೋಪ್ಲಾಸ್ಮ, ನ್ಯೂಕ್ಲಿಯಸ್, ಇದು ತುಂಬಾ ಇಂಪಾರ್ಟೆಂಟು 3 ಡಿವಿಷನ್ನು. ಸೆಲ್ ಆರ್ಗನಲ್ಸಲ್ಲಿ ER ಮತ್ತು ರೈಬೋಸೋಮ್ಸು, ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ಸ್, ಗೋಗ್ಲಿ ಬಾಡೀಸ್, ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಆವಾಗಲೇ ನೋಡಿದ ನ್ಯೂಟ್ರಿಯೆಂಟ್ಸಲ್ಲಿ ನಾವು ಆಟೋಟ್ರೋಪಿಕ್ಕು, ಹೆಟಿರೋಟ್ರೋಪಿಕ್ಕು, ಸ್ಪೆಷಲ್ ಮೋಡ್ಸ್ ನೋಡಿದ್ವಿ. ಅಲ್ಲಿ ಆಟೋಟ್ರೋಪಿಕಲ್ಲಿ ಫೋಟೋಸಿಂಥಸಿಸ್ ಪ್ರೋಸೆಸ್ನ ನೋಡಿದ್ವಲ್ವ. ಈಗ ಏನಂತಂದರೆ ಅನಿಮಲ್ಸಲ್ಲಿ ಯಾವ ಥರ ನ್ಯೂಟ್ರಿಷನ್ಸ್ ತಗೊಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ರುಮಿನಿಯೆಂಟ್ಸು, ಸ್ಟಾರ್ ಫಿಶು, ಅಮೀಬಾ, ಇದು ಆರ್ಗ್ಯಾನಿಸಮ್ಸಲ್ಲಿ ಬರುವಂತಹ ಒಂದು ಮೇನ್ ಟಾಪಿಕ್ಕು. ಅದಾದಮೇಲೆ ಹ್ಯೂಮನಲ್ಲಿ ಯಾವ ಥರ ನ್ಯೂಟ್ರಿಯೆಂಟ್ಸ್ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟು ರುಮಿನಿಯೆಂಟ್ಸು. ಇಲ್ಲಿ ಏನಾಗುತ್ತೆ ಅಂದರೆ ಕುಡ್ ಅಂತ ಬರುತ್ತಲ್ಲ, ಕುಡ್ ಮೇನು ಇದಾಗುತ್ತೆ ಅಂತಂದರೆ ಫುಡ್ ಪಾರ್ಷಿಯಲಿ ಡೈಜೆಸ್ಟ್. ರುಮಿನಿಯೆಂಟ್ಸಲ್ಲಿ ಫುಡ್ ಏನಾಗುತ್ತೆ ಅಂದರೆ ಫಸ್ಟು ಡೈಜೆಷನ್ ಆಗಲ್ಲ, ಫುಲ್ಲಿ ಡೈಜೆಸ್ಟ್ ಆಗಲ್ಲ, ಸ್ವಲ್ಪ ಪ್ರಮಾಣ ಡೈಜೆಸ್ಟ್ ಆಗಿಬಿಟ್ಟು ಕುಡ್ ಆಗಿರುತ್ತೆ. ಕುಡ್ಡಲ್ಲಿ ಹೋಗಿ ಅದು ಇರುತ್ತೆ, ಮತ್ತು ಅದು ಏನಾಗುತ್ತೆ ಒಂದು ಜಾಗದಲ್ಲಿ ಹೋಗಿರುತ್ತೆ, ಮತ್ತೆ ಬಂದ್ಬಿಟ್ಟು ಅದನ್ನು ಇನ್ನೊಂದು ಇಂಟೇಕ್ ಮಾಡ್ಕೋಬೋದು, ಮತ್ತು ಅದನ್ನು ತೊಗೊಳ್ಬೋದು, ರಿಟರ್ನ್ ತೊಗೊಳ್ಬೋದು. ಎಕ್ಸಾಂಪಲ್ ಏನಂತಂದರೆ ಕವು ಏನು ಮಾಡುತ್ತೆ, ಒಂದು ಸಾರಿ ತಿಂದ್ಬಿಟ್ಟು ಆಮೇಲೆ ಮತ್ತೆ ಅದು ಬಾಯಲ್ಲಿ ತಂದ್ಕೊಂಬಿಟ್ಟು ಅಗೀತಾ ಇರುತ್ತೆ. ಅದಕ್ಕೆ ಏನಂತ ಕರೀತಾರೆ? ಕೌನ ರುಮಿನಿಯೆಂಟ್ ಆ್ಯನಿಮಲ್ ಅಂತ ಕರೀತಾರೆ. ಎಕ್ಸಾಂಪಲ್ ಅರ್ಥ ಆಯ್ತಾ ನಿಮಗೆ ಇವಾಗ? ನೆಕ್ಸ್ಟ್ ಅನಿಮಲ್ಸ್ ಲೈಕ್ ಗ್ರಾಸ್ ಈಟಿಂಗ್ ಎನಿಮಲ್ಸ್. ಕವು ಕೂಡ ರುಮಿನಿಯೆಂಟ್ ಆ್ಯನಿಮಲ್ಸೇ. ಯಾಕೆ ಅಂತಂದರೆ ಅದು ಒಂದೇ ಸಾರಿಗೆ ತಿಂದು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ತಿಂದು ಅದನ್ನು ಮತ್ತೆ ಬಾಯಲ್ಲಿ ತಂದ್ಕೊಂಡು ಅಗೀತಾ ಇರುತ್ತೆ ಆಯಿತಾ. ಅಲ್ಲಿ ರಿಚ್ ಇನ್ನು ಸೆಲ್ಯುಲೋಸ್. ಗ್ರಾಸಲ್ಲಿ ಏನಿರುತ್ತೆ ಅಪ್ಪ ಅಂತಂದರೆ ಸೆಲ್ಯುಲೋಸ್ ಇರುತ್ತೆ ಜಾಸ್ತಿ, ಅದು ಒಂದು ಟೈಪ್ ಆಫ್ ಕಾರ್ಬೋಹೈಡ್ರೇಟ್ಸ್. ಓಕೆ, ನೆಕ್ಸ್ಟು ಇದ್ರ ಸೆಲ್ಯುಲೋಸಿಂದ ಏನೇನು ಆಗುತ್ತೆ ಅಂತಂದರೆ ಬ್ಯಾಕ್ಟೀರಿಯಾ ಹೆಲ್ಪ್ಸ್ ಟು ಡೈಜೆಸ್ಟ್ ಸೆಲ್ಯುಲೋಸ್ ಇನ್ ಆ್ಯನಿಮಲ್ ಓನ್ಲಿ. ಸೆಲ್ಯುಲೋಸು ನಮ್ಮ ಹ್ಯೂಮನ್ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅದು ಬರೀ ಅನಿಮಲ್ಸ್ ಅಷ್ಟೇ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹ್ಯೂಮನ್ ಬೀಯಿಂಗ್ಸಲ್ಲಿ ಸೆಲ್ಯುಲೋಸು ಡೈಜೆಸ್ಟ್ ಆಗಲ್ಲ, ಇದನ್ನು ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ಸ್ಟಾರ್ ಫಿಶಲ್ಲಿ ನಮಗೆ ತುಂಬ ಇದು ಏನಂತಂದರೆ ಇದರಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದು ಯಾವುದು ಅಂತಂದರೆ ಈ ಒಂದು ವರ್ಡು ನೆನ್ಪಿಟ್ಕೊಬೇಕು. ಹಾಗೆಯೇ ಸೆಲ್ಯುಲೋಸನ್ನು ಕೇಳ್ತಾರೆ. ಈ ಒಂದು ವರ್ಡ್ ಸೆಲ್ಯುಲೋಸ್ ಹ್ಯೂಮನ್ ಡೈಜೆಷನ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ಇಲ್ಲ, ಹ್ಯೂಮನ್ ಡೈಜೆಸ್ಟ್ ಆಗಲ್ಲ, ಹ್ಯೂಮನ್ ಬಾಡಿಯಲ್ಲಿ ಸೆಲ್ಯುಲೋಸು ಡೈಜೆಸ್ಟ್ ಆಗಲ್ಲ. ಅದು ಏನಾಗುತ್ತೆ ಅಂತ ನಾವು ಇಂಡೈರೆಕ್ಟಾಗಿ ಅದನ್ನು ತಗೊಳ್ಬೇಕಾಗತ್ತೆ. ಸ್ಟಾರ್ ಫಿಶ್ ನೋಡ್ತಾ ಹೋಗೋಣ. ಸ್ಟಾರ್ ಫಿಶಲ್ಲಿ ಏನಂತಂದರೆ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಸ್ಟಾರ್ ಫಿಶು ಒಂದು ಸ್ಟಾರ್ ಶೇಪಲ್ಲಿರುತ್ತೆ. ಇದ್ರದ್ದು ಮೌತ್ ಏನು ಕೆಲಸ ಮಾಡುತ್ತೆ ಅಂತಂದರೆ ಪಾಪ್ ಔಟ್ ಮಾಡುತ್ತೆ. ಅಂದರೆ ಒಂದು ಹುಳಗಳನ್ನು ತೆಕ್ಕೊಳ್ಬೇಕಲ್ಲ, ಅದಕ್ಕೆ ಪಾಪ್ ಮಾಡುತ್ತೆ. ಹೊರಗಡೆ ಹೊಟ್ಟೆನೇ ಬಾಯಿ ಮುಖಾಂತರ ಹೊರಗಡೆ ಹಾಕ್ಬಿಟ್ಟು ಆ ಒಂದು ಹುಳಗಳನ್ನು ತಗೊಂಡ್ಬಿಟ್ಟು ಡೈಜೆಸ್ಟ್ ಮಾಡ್ಕೊಳ್ಳುವಂಥ ಶಕ್ತಿ ಯಾವುದಕ್ಕೆ ಇದಿರೋದೆ ಅಂತಂದರೆ ಸ್ಟಾರ್ ಫಿಶಲ್ಲಿದೆ. ಹಾಗಾಗಿ ಈ ಒಂದು ಪಾಪ್ ಔಟ್ ಅನ್ನೋದೊಂದು ತುಂಬ ಇಂಪಾರ್ಟೆಂಟ್ ವರ್ಡು ಈ ಒಂದು ಸ್ಟಾರ್ ಫಿಶಲ್ಲಿ. ಮತ್ತು ಇಲ್ಲಿ ಎಲ್ಲದೂ ಅಷ್ಟೇ ಕ್ಯಾಲ್ಶಿಯಂ ಕಾರ್ಬೊನೇಟ್, ಈ ಒಂದು ಶೆಲ್ ಇರುತ್ತಲ್ಲ ಮೇಲ್ಗಡೆ, ಅದು ಕ್ಯಾಲ್ಶಿಯಮು ಕಾರ್ಬೊನೇಟ್ ಆಗಿರುತ್ತೆ. ಈ ಒಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಅಮೀಬಾ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಮು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ NCERTಯಲ್ಲಿ ಏನು ವರ್ಡ್ ಬರ್ತಾ ಇದೆ ಅಂತಂದರೆ ಒಂದು ನ್ಯೂಕ್ಲಿಯಸ್ಸು, ಹಾಗೆಯೇ ಸೂಡೋಪೋಡಿಯಮ್ ಅಂತಂದರೆ ಫಾಲ್ಸ್ ಫೀಟ್, ತುಂಬಾ ಇಂಪಾರ್ಟೆಂಟ್ ಫಾಲ್ಸ್ ಫೀಟು. ಮತ್ತು
ಇದು ಹೇಗೆ ಫುಡ್ಡನ್ನು ತೊಗೊಳುತ್ತೆ ಅಂತ. ಇದೇನು ಮಾಡುತ್ತೆ, ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅಟ್ರಾಕ್ಟ್ ಮಾಡಿಕೊಂಡು ಇದನ್ನು ಆ ಶೇಪಲ್ಲಿ ತೊಗೊಂಡ್ಬಿಟ್ಟು ಇದನ್ನು ಒಳಗಡೆ ಹಾಕಿ ಆಮೇಲೆ ಇದು ಮುಚ್ಕೊಂಡ್ಬಿಡುತ್ತೆ. ಆಯಿತಾ, ಆ ಥರ ಒಂದು ಪ್ರೊಸೀಜರು ಅಮೀಬಾದಲ್ಲಿ ಇರುತ್ತೆ. ಅದಕ್ಕೆ ಅದು ಸೂಡೋಪೋಡಿಯಮ್ ಅಂತ ಕರೀತಾರೆ. ಸೂಡೋಪೋಡಿಯಮ್ ಫಂಕ್ಷನ್ ಅಂದ್ರೇನು, ಫುಡ್ ಗ್ರ್ಯಾಪ್ ಮಾಡ್ಕೊಳ್ಳೋದು. ಹಿಂಗಿರುತ್ತೆ, ಹೀಗೆ ಹೋಗ್ಬಿಟ್ಟು ಹೀಗೆ ಗ್ರ್ಯಾಪ್ ಹಿಡ್ಕೊಂಬಿಡುತ್ತೆ. ಆಯಿತಾ, ಅದಕ್ಕೆ ಫುಡ್ ಗ್ರ್ಯಾಪಿಂಗ್ ಅಂತ ಕರೀತಾರೆ. ಮತ್ತು ಮೂಮೆಂಟ್ ಮಾಡೋದಕ್ಕೂ ಇದು ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಫುಡ್ ಯಾವ ಥರ ಇರುತ್ತೆ ಅಂದರೆ ಕಾಂಪ್ಲೆಕ್ಸ್ ಸಿಸ್ಟಮಲ್ಲಿರುತ್ತೆ. ಅದನ್ನು ಡಿಫ್ಯೂಸ್ ಮಾಡಿಬಿಟ್ಟು ಸೈಟೋಪ್ಲಾಸ್ಮಾ ಆಗಿ ಕನ್ವರ್ಟ್ ಮಾಡುತ್ತೆ. ಎಲ್ಲಿ ಅಂತಂದರೆ ಅಮೀಬಾದಲ್ಲಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ವರ್ಡ್ ಯಾವುದು ಅಂದರೆ ಸೂಡೋಪೋಡಿಯಮ್ ಮತ್ತು ಫಾಲ್ಸ್ ಫೀಟು ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ಮು. ಅದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ನ ಬರ್ತಾ ಹೋಗುತ್ತೆ. ಇದರಲ್ಲಿ ಏನಂತಂದರೆ ಬಕಲ್ ಕ್ಯಾವಿಟಿ, ಇಸೋಫೇಗಸ್ಸು, ಹಾಗೆಯೇ ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಆ್ಯನಸ್. ಇದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬರುವಂತಹ ತುಂಬ ಇಂಪಾರ್ಟೆಂಟ್ ಸ್ಟೇಜಸ್ ಅಂತಲೇ ಹೇಳ್ಬೋದು. ಪ್ರೋಸೆಸ್ ಏನಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅಂತಂದರೆ ಏನಾಗುತ್ತೆ ಅಂತಂದರೆ ಇನ್ಟೇಕ್ ಮಾಡ್ತೀವಲ್ಲ ಫುಡ್ಡು, ಅದಾದಮೇಲೆ ಡೈಜೆಷನ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಡೈಜೆಷನಲ್ಲಿ ಅಬ್ಸರ್ಪ್ಷನ್ ಆಗುತ್ತೆ. ಏನು ಅಬ್ಸರ್ಪ್ಷನ್ ಆಗುತ್ತೆ ಅಂತಂದರೆ ನ್ಯೂಟ್ರಿಯೆಂಟ್ಸು ಮತ್ತು ಬ್ಲಡ್ ಆಗುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಆಗಿ ಏನು ಮಾಡುತ್ತೆ ಅಂತಂದರೆ ಎಕ್ಸ್ಕ್ರಿಯೇಷನ್ ಆಗುತ್ತೆ. ಆಯಿತಾ, ಅಂದರೆ ಹೊರಗಾಗುತ್ತೆ, ಬ್ಯಾಡದೇ ಇರೋದನ್ನು ಹೊರಗಾಗುತ್ತೆ. ಇದು ಡೈಜೆಸ್ಟಿವ್ ಸಿಸ್ಟಮ್ಮು. ಇದರಲ್ಲಿ ಬರುವಂತಹದ್ದು ಮೇನ್ ಪಾಯಿಂಟ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಬಂದು ಬಕಲ್ ಕ್ಯಾವಿಟಿ. ಬಕಲ್ ಕ್ಯಾವಿಟಿಯಲ್ಲಿ ಫಸ್ಟ್ ಬರೋದು ನಮಗೆ ಮೌತಲ್ಲಿ ಬರುತ್ತಲ್ಲ, ಮೌತ್ ಬಗ್ಗೆ ನೋಡೋದಾದರೆ ಟೀತ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಟೀತ್ ಅಂತಂದರೆ ನಮಗೆ 4 ಥರ ಸಿಗುತ್ತೆ: ಇನ್ಸಿಸರ್ಸು, ಕೆನೈನು, ಪ್ರಿಮೋಲಾರು, ಮೋಲಾರು ಅಂತಂದ್ಬಿಟ್ಟು ಈ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ ಟೀತಿಂದು. ಆಯಿತಾ, ನೆಕ್ಸ್ಟು ಅದರ ಶೇಪನ್ನು ಇಲ್ಲಿ ನಾನು ಈ ಥರ ಬಿಡಿಸಿದ್ದೇನೆ. ಅದ್ರ ಬಗ್ಗೆ ಡೀಟೇಲ್ಸ್ ಏನು ಕೊಡೋಕ್ಕೆ ಹೋಗಲ್ಲ. ರೆಫರ್ ದ ಟೆಕ್ಸ್ಟ್ ಬುಕ್ಕು ಮೋರ್ ಡೀಟೇಲ್ಸ್ ಬೇಕು ಅಂತಂದರೆ. ಟೀತಲ್ಲಿ ಮಿಲ್ಕ್ ಟೀತ್, ಪರ್ಮನೆಂಟ್ ಟೀತ್ ಅಂತ ಇರುತ್ತೆ. ಅದಕ್ಕೆ ಫಾರ್ಮುಲಾ ಕೇಳಿದರೆ ಮಿಲ್ಕ್ ಟೀತಿಂದು 2102 ಡಿವೈಡೆಡ್ ಬೈ 2102 ಇಂಟು 2. ಪರ್ಮನೆಂಟಿಗೆ 2123 ಡಿವೈಡೆಡ್ ಬೈ 2123 ಇಂಟು 2. ಮಿಲ್ಕ್ ಟೀತ್ ಟೋಟಲ್ ಎಷ್ಟಿರುತ್ತೆ ಅಂದರೆ 20 ಇರುತ್ತೆ. ಪರ್ಮನೆಂಟ್ ಟೀತು ಎಷ್ಟಿರುತ್ತೆ ಅಂತಂದರೆ 32 ಇರುತ್ತೆ. ಇಷ್ಟು ಆಯಿತು. ನೆಕ್ಸ್ಟ್ ಟಂಗ್ ಬಗ್ಗೆ ನೋಡೋದಾದರೆ ಟೇಸ್ಟ್ ಯಾವ ಥರ ಇರುತ್ತೆ, ಬಿಟರು, ಸೋರು, ಸಾಲ್ಟು, ಸ್ವೀಟ್ ಇರುತ್ತೆ. ಆಯಿತಾ, ಸಲವರಿ ಗ್ಲ್ಯಾಂಡ್ಸ್ ಇರುತ್ತಲ್ಲ, ಸಲವರಿ ಗ್ಲ್ಯಾಂಡ್ಸಿಂದ ನಮಗೆ ಸಲೈವ ಸಿಗುತ್ತೆ. ಆಮೇಲೆ ಮೌತಲ್ಲಿ ಏನಾಗುತ್ತೆ ಅಂತಂದರೆ ಸ್ಟಾರ್ಚ್ ಇರುತ್ತಲ್ಲ, ಅದು ಸಿಂಪಲ್ ಶುಗರ್ ಆಗಿ ಹೆಲ್ಪ್ ಮಾಡುತ್ತೆ ಸಲವರಿ ಗ್ಲ್ಯಾಂಡ್ಸು. ಆಯಿತಾ, ಈಸೋಫೇಗಸ್ ಅಂತಂದರೆ ನಮಗೆ ಫುಡ್ ಪೈಪ್ ಅಂತಾರಲ್ವ, ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫುಡ್ ಪೈಪು. ಅದು ಪ್ಯಾರಿಸ್ಟಾಟಿಕ್ ಮೂಮೆಂಟ್ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಪ್ಯಾರಿಸ್ಟಾಟಿಕ್ ಮೂಮೆಂಟು ಅಂತಂದರೆ ಇವಾಗ ನಾನು ತೋರಿಸ್ತೀನಿ ನೋಡಿ. ಇದು ಫುಡ್ ಅಂದ್ಕೊಳ್ಳಿ. ಇದು ಫುಡ್ ಪೈಪಿಗೆ ಹಿಂಗೆ ಹೋದಾಗ ಹೀಗೆ ಹೋಗುತ್ತೆ. ಅಂದರೆ ಫುಡ್ಡನ್ನು ದಪ್ಪ ಹೋಗುತ್ತೆ. ಏನಂತಾರೆ ಅದಕ್ಕೆ, ಈಗ ಹೊರಗೆ ಎಲ್ಲ ಸ್ಟ್ಯಾಟಿಕ್ ಆಗುತ್ತೆ. ಹಿಂಗೆ ದಪ್ಪ ಆಗೋದು, ಹಿಂಗೆ ಸಿಂಕ್ ಆಗೋದು, ಎನ್ಲಾರ್ಜ್ ಸಿಂಕು ಆಗ್ತಾ ಹೋಗುತ್ತೆ. ಅದಕ್ಕೆ ಪ್ಯಾರಿಸ್ಟಾಟಿಕ್ ಮೂಮೆಂಟ್ ಅಂತ ಕರೀತಾರೆ. ಆಮೇಲೆ ಅಲ್ಲಿಂದ ಏನಾಗುತ್ತೆ ಅಂತಂದರೆ ಸ್ಟಮಕ್ಕಿಗೆ ಹೋಗುತ್ತೆ. ಇಲ್ಲಿಂದ ಮೂಮೆಂಟ್ ಮಾಡಿಕೊಂಡು ಫುಡ್ಡು ಸ್ಟಮಕ್ಕಿಗೆ ಹೋಗುತ್ತೆ. ಇದು ಸ್ಟಮಕ್ಕು ಜೆ ಶೇಪಲ್ಲಿ ಇರುತ್ತೆ ಸ್ಟಮಕ್ಕು. ಓಕೆ, ಜೆ ಶೇಪು ಇದು ತುಂಬಾ ಇಂಪಾರ್ಟೆಂಟು. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ಗ್ಯಾಸ್ಟ್ರಿಕ್ ಜ್ಯೂಸು ಅಲ್ಲಿ ಫಾರ್ಮ್ ಆಗುತ್ತೆ. ಆಯಿತಾ, ಎಲ್ಲಿ ಸ್ಟಮಕ್ಕಲ್ಲಿ. ಯಾವುದು ಅಂತಂದರೆ ಗ್ಯಾಸ್ಟ್ರಿಕ್ ಮೀಡಿಯಮಲ್ಲಿ ಫಾರ್ಮ್ ಯಾಕೆ ಆಗುತ್ತೆ ಅಂದರೆ ಅಲ್ಲಿ HCl ಇರುತ್ತೆ. ರಿಲೀಸಸ್ HCl ರಿಲೀಸ್ ಆಗಿರೋದ್ರಿಂದ ಅಲ್ಲಿ ಗ್ಯಾಸ್ಟ್ರಿಕ್ ಮೀಡಿಯಮ್ ಆಗುತ್ತೆ. ಯಾಕೆ ಇದಾಗುತ್ತೆ ಅಂತಂದರೆ ಜರ್ಮ್ಸ್ನ ಕಿಲ್ ಮಾಡೋದಕ್ಕೆ ಆಗುತ್ತೆ. ಹಾಗಾದರೆ ಜಾಸ್ತಿ ಇದೇನು ಆ್ಯಸಿಡಿಟಿ ಆಗಿಬಿಡುತ್ತೆ ಅಂತಾರಲ್ಲ, ಆವಾಗ ಜಾಸ್ತಿ HCl ರಿಲೀಸ್ ಆಗಿರುತ್ತೆ. ಆವಾಗ ನೀವೇನು ಮಾಡ್ತೀರಾ, ಆ್ಯಂಟಿ ಆಕ್ಸಿಡೆಂಟನ್ನು ತೊಗೊಳ್ತೀರಾ. ಆ್ಯಂಟಿ ಆಕ್ಸಿಡೆಂಟನ್ನು ತೊಗೊಂಡಾಗ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಅದು ಮಿಲ್ಕ್ ಆಫ್ ಮೆಗ್ನೀಷಿಯಾ. ಆಯಿತಾ, ಅದನ್ನು ತಗೊಳ್ತೀರಾ ನೀವು. ಅದು ಬಿಟ್ಟು ಬೇರೆ ಯಾವುದಾದ್ರೂ ಎಕ್ಸಸ್ ಆಫ್ ಇದನ್ನು ಆ್ಯಸಿಡಿಟಿ ಬಂತು ಅಂತಂದರೆ
ನೀವು ಅದರದ್ದು ಮೆಗ್ನೀಷಿಯ ಇರೋವಂಥದ್ದು ಆ್ಯಂಟಿ ಆ್ಯಸಿಡ್ಸ್ ಯಾವ್ದ್ಯಾವ್ದು ಇರುತ್ತೆ ಅದನ್ನೆಲ್ಲ ಸೇವನೆ ಮಾಡಿದ್ರೆ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟು ಪೆಪ್ಪಿನ್ಸಲ್ಲಿ ಏನಾಗುತ್ತೆ, ಪ್ರೋಟೀನ್ ಆ್ಯಕ್ಟ್ ಆಗುತ್ತೆ. ಅಂದರೆ ಪ್ರೋಟೀನು ಬ್ರೇಕ್ ಡೌನ್ ಆಗೋದು ಎಲ್ಲಿ ಅಂತಂದರೆ ಪೆಪ್ಪಿನ್ಸಲ್ಲಿ, ಆಯಿತಾ. ನೆಕ್ಸ್ಟ್ ಮ್ಯೂಕಸ್ ಯಾಕೆ ಇರೋದು ಅಂತಂದರೆ ಇಲ್ಲಿ HCl ಇದು ಆ್ಯಸಿಡ್ ಪ್ರೊಡ್ಯೂಸ್ ಆಗಿಬಿಟ್ಟಿರುತ್ತಲ್ಲ, ಅದನ್ನು ಪ್ರೊಟೆಕ್ಟ್ ಮಾಡಬೇಕಲ್ಲ, ಹೊಟ್ಟೆ ಸುಟ್ಟು ಹೋಗ್ಬಾರ್ದಲ್ವ, ಅದನ್ನು ಇನ್ನರ್ ಲೇಯರ್ನ ಪ್ರೊಟೆಕ್ಟ್ ಮಾಡೋದನ್ನು ಯಾವುದು ಅಂತಂದರೆ ಮ್ಯೂಕಸ್ಸು. ಇವಾಗ ಅಲ್ಸರ್ ಆಗಿರುತ್ತಲ್ಪ, ಅಲ್ಸರ್ ಆದಕ್ಕೆ ಇದೇ ಪ್ರಾಬ್ಲಮ್ ಆಗಿ ಅಲ್ಸರ್ ಆಗೋದು. ಜಾಸ್ತಿ ಈ ಕರ್ದಿರೋದು ಈ ಥರದ್ದೆಲ್ಲ ತಿಂದು ಹೊಟ್ಟೆ ಹಾಳು ಮಾಡ್ಕೊಂಬಿಟ್ಟಿರ್ತಾರಲ್ಲ, ಆವಾಗ ಆ್ಯಸಿಡಿಟಿ ಜಾಸ್ತಿ ಆಗುತ್ತೆ. ಆಗಿ ಅಲ್ಸರ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಬ್ಯಾಲೆನ್ಸ್ಡಾಗಿ ತಿನ್ನಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನು ಎಲ್ಲಿರುತ್ತೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಒಳಗಿರುವಂಥದ್ದು ಏನಂತಂದರೆ ಸ್ಮಾಲ್ ಇಂಟೆಸ್ಟೈನು, ಇಲ್ಲಿ ಹೊರಗಡೆ ಇರುವಂಥದ್ದೆಲ್ಲ ಲಾರ್ಜ್ ಇಂಟೆಸ್ಟೈನು. ಸ್ಮಾಲ್ ಇಂಟೆಸ್ಟೈನ್ ಏನು ಮಾಡುತ್ತೆ, ಸೆಕ್ರೇಷನನ್ನು ರಿಸೀವ್ ಮಾಡುತ್ತೆ. ಎಲ್ಲಿಂದ? ಲಿವರಿಂದ ಮತ್ತು ಪ್ಯಾಂಕ್ರಿಯಸಿಂದ. ಲಿವರಿಂದ ಏನೇನು ತಗೊಳ್ಳುತ್ತೆ ಅಂತಂದರೆ ಇದು ಮತ್ತು ಸ್ಮಾಲ್ ಇಂಟೆಸ್ಟೈನು ಲಾರ್ಜ್ ಗ್ಲ್ಯಾಂಡ್, ಇದು ಲಿವರ್ ಅನ್ನೋದು ಲಾರ್ಜ್ ಗ್ಲ್ಯಾಂಡ್, ಇದು ಸೆಕ್ರೇಷನ್ ಆಗುತ್ತೆ. ಇಲ್ಲಿಂದ ಲಿವರು ಮತ್ತು ಪ್ಯಾಂಕ್ರಿಯಸಿಂದ ಸ್ಮಾಲ್ ಇಂಟೆಸ್ಟೈನು ತಗೊಳ್ಳುತ್ತೆ. ಏನೇನು ತಗೊಳ್ಳುತ್ತೆ ಅಂತಂದರೆ ಸಕ್ರೆಟ್ ಬೇಲ್ ಜ್ಯೂಸ್ ಎಲ್ಲಿಂದ ಬರುತ್ತೆ? ಲಿವರಿಂದ ಬರುತ್ತೆ. ಇದರಲ್ಲಿ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಇದು ಎಲ್ಲಿರುತ್ತೆ ಇದು ಈ ಸೆಕ್ರೆಟ್ ಆಗಿಬಿಟ್ಟು ಗಾಲ್ ಬ್ಲ್ಯಾಡರ್ ಇರುತ್ತಲ್ಲ, ಗಾಲ್ ಬ್ಲ್ಯಾಡರಲ್ಲಿ ಇರುವಂಥದ್ದು ಬೇಲ್ ಜ್ಯೂಸು ಲಿವರಿಂದ ನಮಗೆ ಸ್ಮಾಲ್ ಇಂಟೆಸ್ಟೈನಿಗೆ ಸಿಗುತ್ತೆ. ಯಾಕೆ ಬೇಲ್ ಜ್ಯೂಸ್ ಯೂಸ್ ಮಾಡುತ್ತೆ ಅಂದರೆ ಎಮಲ್ಸಿಫೈ ದ ಫ್ಯಾಟ್ಸನ್ನು ಏನು ಮಾಡುತ್ತೆ, ಡೈಜೆಸ್ಟ್ ಮಾಡೋದಕ್ಕೆ ಬೇಲ್ ಜ್ಯೂಸನ್ನ ಯೂಸ್ ಮಾಡ್ತಾರೆ. ವಿಲ್ಲಿ ಅಂತ ಒಂದು ಕ್ವಶನ್ ಇರುತ್ತೆ. ವಿಲ್ಲಿ ಅಂತಂದರೆ ಫಿಂಗರ್ ಲೈಕ್ ಸ್ಟ್ರಕ್ಚರ್, ಆಯಿತಾ. ಆಮೇಲೆ ಪ್ಯಾಂಕ್ರಿಯಸ್ ಬಗ್ಗೆ ನೋಡ್ತದಾಗೆ ಟ್ರೈಪಿನ್ಸು ಲೈಪ್ಸಿ ಅಂತ. ಟ್ರೈಪಿನ್ಸ್ ಅಂತಂದರೆ ಇಲ್ಲಿ ಪ್ರೋಟೀನ್ ಅನ್ನೋದು ಇದು ಕಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಲ್ಯಾಪ್ಸಿ ಅನ್ನೋದು ಫ್ಯಾಟನ್ನು ಡೈಜೆಸ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇವಾಗ ಇದು ಸ್ಮಾಲ್ ಇಂಟೆಸ್ಟೈನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ ಕಾರ್ಬೋಹೈಡ್ರೇಟ್ಸು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಎಲ್ಲಿ? ಸ್ಮಾಲ್ ಇಂಟೆಸ್ಟೈನಲ್ಲಿ. ಫ್ಯಾಟ್ಸನ್ನು ನಾವು ಫ್ಯಾಟಿ ಆ್ಯಸಿಡ್ ಮತ್ತು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಎಲ್ಲಿ? ಸ್ಮಾಲ್ ಇಂಟೆಸ್ಟೈನಲ್ಲಿ. ನೆಕ್ಸ್ಟು ಪ್ರೋಟೀನ್ ಕಟ್ ಮಾಡಿಬಿಟ್ಟು ಅಮಿನೋ ಆ್ಯಸಿಡ್ ಆಗಿ ಮಾಡುತ್ತೆ. ಎಲ್ಲಿ? ಸ್ಮಾಲ್ ಇಂಟೆಸ್ಟೈನು. ಇದು ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ಆಯಿತು. ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್ ಏನಿಲ್ಲ, ಡೈಜೆಸ್ಟ್ ಆಗಿರುವಂಥ ಫುಡ್ ಹೋಗಿರುತ್ತಲ್ಲ, ಅಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇತ್ತು ಅಂತಂದರೆ ಅದನ್ನು ಅಬ್ಸರ್ವ್ ಮಾಡೋದೇ ಈ ಒಂದು ಲಾರ್ಜ್ ಇಂಟೆಸ್ಟೈನು, ಅದನ್ನಿಂದ ಆ್ಯನಸಿಗೆ ಕಳಿಸುತ್ತೆ. ಇದಿಷ್ಟು ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಇರುವಂಥ ಇಂಪಾರ್ಟೆಂಟ್ ಕೀವರ್ಡ್ಸು. ಇವಾಗ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ನೋಡಿದ್ವಿ. ಹಾಗಂದರೆ ಫುಡ್ ಬಗ್ಗೆ ನೋಡ್ತಾ ಹೋಗೋಣ. ಫುಡ್ ಅಂದರೆ ಏನು? ಎಸೆನ್ಷಿಯಲ್ ಫಾರ್ ಗುಡ್ ಗ್ರೋತ್ ಮಾಡೋದಕ್ಕೆ ಮತ್ತು ಡೆವಲಪ್ಮೆಂಟ್ ಮಾಡೋದಕ್ಕೆ ನಮಗೆ ಫುಡ್ ಬೇಕು, ಹೌದಾ. ಸರ್ವೈವ್ ಆಗೋದಕ್ಕೆ ನಮಗೆ ಫುಡ್ ಬೇಕು, ಫುಡ್ ಮತ್ತು ವಾಟರ್. ಇವಾಗ ನಾವು ಫುಡ್ಡನ್ನು ತಿಳ್ಕೊಳ್ತಾ ಹೋಗೋಣ. ಯಾರ್ಯಾರಿಗೆ ಬೇಕು ಫುಡ್? ಯಾರ್ಯಾರಿಗೆ ಬೇಕು? ಪ್ಲ್ಯಾಂಟ್ಸಿಗೆ ಮತ್ತು ಅನಿಮಲ್ಸಿಗೆ. ಫುಡ್ ಪ್ಲ್ಯಾಂಟ್ಸ್ ಏನು ಮಾಡ್ತಾವೆ, ಅವು ಪಡೆಗೆ ಅವು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಬಟ್ ಅನಿಮಲ್ಲು ಬೇರೆ ಒಂದು ಅನಿಮಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಓನಾಗಿ ಫುಡ್ಡನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಈ ಪ್ಲ್ಯಾಂಟು ಫೋಟೋಸಿಂಥಸಿಸ್ನ ಪ್ರೋಸೆಸ್ನ ಯೂಸ್ ಮಾಡಿಕೊಂಡು ತಮ್ಮ ಫುಡ್ಡನ್ನು ತಾವೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಆಯಿತಾ. ಇವಾಗ ಅನಿಮಲ್ ಬಗ್ಗೆ ನೋಡ್ತಾ ಇದ್ದೀವಲ್ಲ, ನ್ಯೂಟ್ರಿಯೆಂಟ್ಸ್ ಇಂದ ಅನಿಮಲ್ಸ್ ಬಗ್ಗೆ ನೋಡೋದಾದರೆ ಅನಿಮಲ್ ನ್ಯೂಟ್ರಿಷನ್ಸ್ ಬಗ್ಗೆ ನೋಡೋದಾದರೆ ಪ್ರೋಸೆಸ್ ಆಫ್ ಒಬ್ಟೈನಿಂಗ್ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಷನ್ ಅಂದರೆ ಏನು? ಪ್ರೋಸೆಸ್ ಆಫ್ ಒಬ್ಟೈನಿಂಗ್ ನ್ಯೂಟ್ರಿಯೆಂಟ್ಸ್. ಅದರಲ್ಲಿ 2 ಥರ, ಆರ್ಗ್ಯಾನಿಕ್ಕು, ಇನ್ಆರ್ಗ್ಯಾನಿಕ್ಕು. ಇವೆರಡು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಸರ್ವೈವ್ ಆ್ಯಂಡ್ ಮೇಂಟೈನಿಂಗ್ ಗುಡ್ ಹೆಲ್ತ್. ಬೇಸಿಕ್ ಆಫ್ ದ ಕ್ವಾಂಟಿಟಿ, ಎಷ್ಟು ಬೇಕು ನಮಗೆ ಅನ್ನೋದನ್ನು ನೋಡ್ತಾ ಹೋಗೋದಿದೆ. ಮೈಕ್ರೋ ನಾನು ಆವಾಗ ಹೇಳಿದ್ನಲ್ಲ, ಟೇಬಲೇ ಕೊಟ್ಟಿದ್ನಲ್ಲ, ಅದ್ರ ಬಗ್ಗೆ ಇದು ಇರೋದು. ನೆಕ್ಸ್ಟ್ ಈಗ ಕಾಂಪೊನೆಂಟ್ ಆಫ್ ದ ಫುಡ್, ಮೇನ್ ಕಾಂಪೊನೆಂಟ್ ಏನಿದೆ ಅದ್ರ ಬಗ್ಗೆ ಅಷ್ಟೇ ನೋಡ್ತಾ ಹೋಗೋಣ. ಯಾಕಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಇದೆ, ಅದ್ರ ಬಗ್ಗೆ ಅಷ್ಟೇ ನೋಡ್ತಾ ಹೋಗೋಣ. ಒಂದು ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು ಮತ್ತು
ಇದು ಇನ್ನೊಂದೇನು ಅಂತಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್ ಬಗ್ಗೆ. ಕಾರ್ಬೋಹೈಡ್ರೇಟ್ಸಲ್ಲಿ ಏನೇನಿದೆ ಅಂತ ನೋಡೋದಾದರೆ, ಕಾರ್ಬೋಹೈಡ್ರೇಟ್ಸ್ ಅಂದರೆ ಕಾರ್ಬನ್ನು, ಹೈಡ್ರೋಜನು, ಆಕ್ಸಿಜನ್ 3 ಇರುವಂತಹ ಒಂದು ಕಾಂಪೌಂಡು ಕಾರ್ಬೋಹೈಡ್ರೇಟ್ಸು. ಪ್ರೊವೈಡ್ಸ್ ಎನರ್ಜಿ ಕೊಡುವಂಥದ್ದು ಕಾರ್ಬೋಹೈಡ್ರೇಟ್ಸು. ಪ್ರೈಮರಿ ಸೋರ್ಸ್ ಏನು ಅಂತಂದರೆ, ಎನರ್ಜಿಗೆ ಪ್ರೈಮರಿ ಸೋರ್ಸ್ ಯಾವುದು ಅಂತಂದರೆ ಕಾರ್ಬೋಹೈಡ್ರೇಟ್ಸು. ಆಮೇಲೆ ಇದಕ್ಕೆ ಪ್ರೈಮರಿ ಸೋರ್ಸ್ ಯಾವುದು ಅಂತಂದರೆ ಸ್ಟಾರ್ಚು, ಶುಗರು, ಸೆಲ್ಯುಲೋಸ್. ಇದು ಮೇನ್ ಕಾರ್ಬೋಹೈಡ್ರೇಟ್ಸಿನ ಒಂದು ಸೋರ್ಸ್ ಆಗಲಿ ಟೈಪ್ಸ್ ಆಗಲಿ ಹೇಳೋವಂಥದ್ದು ಯಾವುದು ಅಂದರೆ ಸ್ಟಾರ್ಚು, ಶುಗರು ಮತ್ತು ಇದು ಸೆಲ್ಯುಲೋಸು. ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಒಂದು ವೀಟ್ ಬರುತ್ತೆ, ರೈಸ್ ಬರುತ್ತೆ, ಇವೆಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಅದರಲ್ಲಿ ಗಂಜಿ ಅಂಶ ಇದ್ದೇ ಇರುತ್ತೆ. ನಾವು ಅನ್ನ ಮಾಡಬೇಕಾದ್ರೆ ಗಂಜಿ ಅಂಶ ಸಿಗ್ತಾ ಹೋಗುತ್ತಲ್ಲ, ಅದೆಲ್ಲ ಏನು ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಇರೋದಕ್ಕೆ ಅದೆಲ್ಲ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ಫ್ಯಾಟ್ಸಲ್ಲಿ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ ಇರುತ್ತೆ. ಜಾಸ್ತಿ ಇರುವಂಥದ್ದು ಯಾವುದು ಅಂತಂದರೆ ಕಾರ್ಬನ್ನು, ಹೈಡ್ರೋಜನ್ನು. ಮೆಂಬರ್ ಆಫ್ ದ ಲಿಪಿಡ್ ಫ್ಯಾಮಿಲಿ. ಇದು ಯಾವುದಕ್ಕೆ ಸೇರುತ್ತೆ ಅಂತಂದರೆ ಲಿಪಿಡ್ ಫ್ಯಾಮಿಲಿಗೆ ಸೇರುತ್ತೆ. ಆಮೇಲೆ ಇನ್ಸಾಲ್ಯುಬಲ್ ಇನ್ ವಾಟರಲ್ಲಿ ಸಾಲ್ಯುಬಲ್ ಆಗಲ್ಲ, ಕರಗಲ್ಲ. ಫ್ಯಾಟ್ ಅನ್ನೋದು ಆಯಿಲ್ ಕಂಟೆಂಟ್ ಇರೋದ್ರಿಂದ ಅದು ನೀರಲ್ಲಿ ಕರಗಲ್ಲ. ಮತ್ತು ಎಲ್ಲಿ ಕರಗುತ್ತೆ? ಆರ್ಗ್ಯಾನಿಕ್ ಸಬ್ಸ್ಟೆನ್ಸಲ್ಲಿ ಅದು ಕರಗುತ್ತೆ. ಇದಕ್ಕೆ ಸೋರ್ಸ್ ಏನಪ್ಪ? ಗೀ, ಬಟರು, ಆಯಿಲು, ಮೀಟು ಇವೆಲ್ಲ ಏನಂತಂದರೆ ಫ್ಯಾಟ್ಸಿಗೆ ಸೋರ್ಸು. ಹಾಗಾಗಿ ಫ್ಯಾಟ್ ಇಲ್ಲದೆ ಇರೋರು ಆಯಿಲ್ ಫುಡ್ಡು ತಿನ್ನಿ ಅಂತ ಹೇಳ್ತಾರೆ. ಫಂಕ್ಷನ್ ಆಫ್ ಫ್ಯಾಟ್ಸ್. ಏನೇನು ಕೆಲಸ ಮಾಡುತ್ತೆ ಫ್ಯಾಟ್ಸ್ ಅಂತಂದರೆ ಸೋರ್ಸ್ ಆಫ್ ಎನರ್ಜಿ ಕೊಡುತ್ತೆ. ಬಟ್ ಕಾರ್ಬೋಹೈಡ್ರೇಟ್ಸೇ ಜಾಸ್ತಿ ಎನರ್ಜಿ ಕೊಡುವಂಥದ್ದು. ಕಂಪ್ಯಾರಿಟಿವ್ಲಿ ಫ್ಯಾಟಿಗೆ ಕಂಪೇರ್ ಮಾಡಿದ್ರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಎನರ್ಜಿ ಕೊಡುತ್ತೆ. ಕಾಂಪೋನೆಂಟ್ ಆಫ್ ಸೆಲ್ ಆ್ಯಂಡ್ ಟಿಶ್ಯೂಸ್. ಇದು ಏನಂತಂದರೆ ಸೆಲ್ಲು ಮತ್ತು ಟಿಶ್ಯೂಸ್ ಅಲ್ಲಿ ಏನಾದರೂ ಡೆವಲಪ್ ಆಗಬೇಕು ಅಂತಂದಾಗ ಫ್ಯಾಟ್ ಜಾಸ್ತಿ ಆತಂದರೆ ಇವೆಲ್ಲದಕ್ಕೂ ಯೂಸ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಅಬ್ಸರ್ಪ್ಷನ್ ಆಫ್ ಫ್ಯಾಟ್ ಸಾಲ್ಯುಬಲ್. ಯಾವುದಂದರೆ ವಿಟಮಿನ್ ಎ, ಡಿ, ಇ, ಕೆ. ಅದು ಏನು ಮಾಡುತ್ತೆ? ಫ್ಯಾಟ್ ಅಬ್ಸರ್ವ್ ಮಾಡುವಂಥದ್ದು ಇಲ್ಲಿರುತ್ತೆ. ಸಿಂಥಸೈಸ್ ಆಫ್ ವಿಟಮಿನ್ ಡಿ. ಯಾಕೆಂದರೆ ಇದು ಸೆಲ್ಲಿಗೆ ಸಂಬಂಧಪಟ್ಟಿರೋದ್ರಿಂದ ವಿಟಮಿನ್ ಡಿನ ಸಿಂಥಸೈಸ್ ಮಾಡುತ್ತೆ, ಅದು ಫ್ಯಾಟ್. ಮತ್ತು ಇನ್ಸುಲೇಟರ್ ಟು ಕೋಲ್ಡ್ ವೆದರ್ ಆ್ಯಂಡ್ ಎಕ್ಸ್ಟ್ರೀಮ್ ಶಾಕು. ಕೋಲ್ಡ್ ವೆದರಿಗೆ ಒಂದು ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ. ಚಳಿ ಆಗಲ್ಲ, ದಪ್ಪ ಇದ್ದವರಿಗೆ ಚಳಿ ಆಗಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರ ಮೈಯಲ್ಲಿ ಫ್ಯಾಟ್ ಇರಬೇಕು. ನೀರಿನಂಶ ಇದ್ದರೂ ವೇಸ್ಟ್. ಒಬ್ಬೊಬ್ರು ದಪ್ಪ ಇರ್ತಾರೆ, ಬರೀ ನೀರಿರುತ್ತೆ, ಅವ್ರಿಗೆ ಏನಾಗುತ್ತೆ? ಯೂಸ್ ಆಗಲ್ಲ. ಯಾರಲ್ಲಿ ಆ್ಯಕ್ಚುಯಲ್ ಫ್ಯಾಟ್ ಇರುತ್ತೋ ಅವರಿಗೆ ಚಳಿ ಅಂಶ ಕಡಿಮೆ ಆಗುತ್ತೆ, ಯಾಕಂದರೆ ಅದು ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಕಾಂಪೋನೆಂಟ್ ನೋಡೋದಾದರೆ ಪ್ರೋಟೀನ್ ಅಂದರೆ ಮೇನ್ ಕಾಂಪೋನೆಂಟು ಕಾರ್ಬನ್ನು, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ನು. ಅದರಲ್ಲಿ ಕಾಂಪೌಂಡು ಒಂದು ಸಲ್ಫರು ಮತ್ತು ಫಾಸ್ಫರಸ್ಸು. ಇವು ತುಂಬಾ ಇಂಪಾರ್ಟೆಂಟ್. 1, 2, 3, 4 ಇದು ತುಂಬಾ ಇಂಪಾರ್ಟೆಂಟ್. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಆ್ಯಂಡ್ ನೈಟ್ರೋಜನು ಮೇನ್ ಕಾಂಪೋನೆಂಟ್ ಆಗಿರುತ್ತೆ. ಯಾವುದ್ರದ್ದು? ಪ್ರೋಟೀನಿಂದು. ಬೇಸಿಕ್ ಯೂನಿಟ್ ಏನು ಅಂತಂದರೆ ಅಮಿನೋ ಆ್ಯಸಿಡ್. ಪ್ರೋಟೀನ್ ಅಂದರೆ ಒಂದು ಅಮಿನೋ ಆ್ಯಸಿಡ್ಡು, ಆಮೇಲೆ ಇನ್ನೊಂದು ಅಮಿನೋ ಆ್ಯಸಿಡ್, ಇವೆಲ್ಲ ಲಿಂಕ್ ಆಗಿಬಿಟ್ಟೆ ಪ್ರೋಟೀನು ಆಗುವಂಥದ್ದು. ಆಯಿತಾ? ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್, ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಅಂತ 2 ಭಾಗ ಇದೆ. ಎಸೆನ್ಷಿಯಲಲ್ಲಿ ಏನು ಅಂತಂದರೆ ಎಸೆನ್ಷಿಯಲ್ ಅಮಿನೋ ಆ್ಯಸಿಡು ಇದು ಏನಂತಂದರೆ ಸಿಂಥಸೈಸ್ ಆಗೋದಿಲ್ಲ ನಮ್ಮ ಬಾಡಿಯಲ್ಲಿ, ಹ್ಯೂಮನ್ ಬಾಡಿಯಲ್ಲಿ. ಟು ಟೇಕ್ ಫ್ರಮ್ ಔಟ್ಸೈಡ್ ದ ಫುಡ್. ಹೊರಗಡೆಯಿಂದ ನಾವು ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ನ ತಗೊಳ್ಬೇಕಾಗತ್ತೆ. ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಮಾತ್ರ ಏನಂತಂದರೆ ಅದು ನಮ್ಮ ಬಾಡಿಯಲ್ಲಿ ಸಿಂಥಸೈಸ್ ಆಗುತ್ತೆ. ಆಮೇಲೆ ಇದು ಏನು ಮಾಡುತ್ತೆ ಅಂತಂದರೆ ಎಲ್ಲೆಲ್ಲಿ ಸಿಗಬಹುದು ಅಂತಂದರೆ ಒಂದು ಮಿಲ್ಕು, ನಟ್ಸು, ಫಿಶ್ ಲಿವರು ಇವೆಲ್ಲ ಏನಂತಂದರೆ ಒಂದು ಪ್ರೋಟೀನು ಅಂದರೆ ಅಮಿನೋ ಆ್ಯಸಿಡ್ ಸಿಗುವಂತಹ ಒಂದು ಸೋರ್ಸ್ ಅಂತಲೇ ಹೇಳ್ಬೋದು. ಇವು ನಟ್ಸು, ಮಿಲ್ಕು, ಫಿಶ್ ಲಿವರು ಇವೆಲ್ಲ ಅದರಲ್ಲಿ ಬರುತ್ತೆ, ಸೋರ್ಸಲ್ಲಿ ಬರುತ್ತೆ. ಹಾಗಾದರೆ ಫಂಕ್ಷನ್ ಆಫ್ ಪ್ರೋಟೀನ್ಸ್ ನೋಡ್ತಾ ಹೋಗೋಣ. ಏನೇನು ಪ್ರೋಟೀನು ಫಂಕ್ಷನ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಅಂತ. ಹ್ಯಾಸ್ ಎ ಸ್ಟ್ರಕ್ಚರಲ್ ಕಾಂಪೋನೆಂಟ್ ಆಫ್ ದ ಬಾಡಿ. ಒಂದು ಸ್ಟ್ರಕ್ಚರಲ್ ಕಾಂಪೋನೆಂಟ್ ಆಗಿರುತ್ತೆ ಯಾವುದು ಅಂತಂದರೆ ಒಂದು ಪ್ರೋಟೀನು. ಎನ್ಸೈಮ್ಸ್ ಇರುತ್ತೆ, ಹಾರ್ಮೋನ್ ಪ್ರೊಡಕ್ಷನ್ ಮಾಡುತ್ತೆ, ಹಾರ್ಮೋನ್ ರೆಗ್ಯುಲೇಟ್ ಮಾಡುತ್ತೆ. ರೆಗ್ಯುಲೇಷನ್ ಗೊತ್ತಲ್ವ, ಹಾರ್ಮೋನು ರೆಗ್ಯುಲೇಟ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ, ಹಾರ್ಮೋನ್ ರೆಗ್ಯುಲೇಷನಿಗೆ ಪ್ರೋಟೀನು ಇಂಪಾರ್ಟೆಂಟು. ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಲ್ಲಿ ಅಂತಂದರೆ ಹಿಮೋಗ್ಲೋಬಿನ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್ ಇನ್ ದ ಬ್ಲಡ್. ಮತ್ತು ಫೈಟಿಂಗ್ ಏಜೆಂಟು ಅಗೇನೆಸ್ಟ್ ಡಿಸೀಸಸ್ ಆ್ಯಂಡ್ ಇನ್ಫೆಕ್ಷನ್. ಆಮೇಲೆ ಇದು ಕೂಡ ಇಂಪಾರ್ಟೆಂಟು. ಡಿಸೀಸಸ್ ಮತ್ತು ಇನ್ಫೆಕ್ಷನ್ನು, ಪ್ಲ್ಯಾಂಟ್ಸ್ ಡಿಸೀಸಸ್ ಮತ್ತು ಹ್ಯೂಮನ್
ಆ್ಯನಿಮಲ್ ಡಿಸೀಸಸ್ಸು ಮತ್ತು ಹ್ಯೂಮನ್ ಡಿಸೀಸಸ್ಸು. ಆ್ಯನಿಮಲ್ ಡಿಸೀಸಸ್ ಬಗ್ಗೆ ಜಾಸ್ತಿ ಕೇಳೋಕ್ಕೋಗಲ್ಲ. ಪ್ಲ್ಯಾಂಟ್ ಡಿಸೀಸಸ್ಸು ಮತ್ತು ಹ್ಯೂಮನ್ ಡಿಸೀಸಸ್ ಬಗ್ಗೆ ಕ್ವಶನ್ಸ್ ಇದ್ದೇ ಇರುತ್ತೆ, ನೋಡ್ತಾ ಹೋಗೋಣ. ಆಮೇಲೆ ಇವಾಗ ಇದು ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನ್ಯೂಟ್ರಿಯೆಂಟ್ ಟೆಸ್ಟ್ ಅನ್ನೋದು. ಇವಾಗ ಕಾರ್ಬೋಹೈಡ್ರೇಟ್ಸ್ ಒಂದು ಪದಾರ್ಥದಲ್ಲಿ ಇದೆ, ಫುಡ್ ಕಂಟೆಂಟಲ್ಲಿ ಇದೆ ಅಂತ ಹೇಗೆ ನೋಡಬೇಕು ಅಂತಂದರೆ, ಕಾರ್ಬೋಹೈಡ್ರೇಟ್ ಟೆಸ್ಟನ್ನು ನಮಗೆ ಐಡಿನ್ ಟೆಸ್ಟ್ ಅಂತ ಕರೀತಾರೆ. ಇದಕ್ಕೆ ಕಾರ್ಬೋಹೈಡ್ರೇಟು ಒಂದು ಬೀಕರಲ್ಲಿ ಒಂದು ಫುಡ್ ಇರುವಂಥದ್ದು, ಸ್ಟಾರ್ಚ್ ಇರುವಂತಹ ಒಂದು ಫುಡ್ಡನ್ನು ಹಾಕ್ಬಿಟ್ಟು ಆಮೇಲೆ ಅಯೋಡಿನ್ ಸೊಲ್ಯೂಷನ್ ಹಾಕಿದರೆ ಅದು ಕಲರ್ ಚೇಂಜ್ ಆಗುತ್ತೆ, ಬ್ಲೂ ಆರ್ ಬ್ಲ್ಯಾಕ್ ಆಗಿ ಚೇಂಜ್ ಆಗುತ್ತೆ. ಆವಾಗ ಆ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲ್ ಪೊಟ್ಯಾಟೊ ಮತ್ತು ಏನಂದರೆ ವೀಟ್. ನೆಕ್ಸ್ಟು ಪ್ರೋಟೀನ್ ಟೆಸ್ಟಲ್ಲಿ, ಪ್ರೋಟೀನ್ ಅಂತಂದರೆ ಗೊತ್ತು ನಮಗೆ, ಬಿಲ್ಡಿಂಗ್ ಬಾಡಿ ಯೂನಿಟ್ ಆಗಿರುತ್ತೆ. ಇದನ್ನು ಒಂದು ಪದಾರ್ಥದಲ್ಲಿ ಪ್ರೋಟೀನ್ ಇದೆ ಅಂತ ಹೇಗೆ ಕಂಡುಹಿಡಿತಾರೆ ಅಂತಂದರೆ, ಅಲ್ಲಿ ನಮಗೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಹಾಕಬೇಕು. ಇದಕ್ಕೆ 3 ಪ್ರೊಸೀಜರ್ ಇದೆ. ಫಸ್ಟು ಒಂದು ಬೀಕರಲ್ಲಿ ಫುಡ್ ಐಟಮ್ನ ಹಾಕ್ಬಿಟ್ಟು ಅದಕ್ಕೆ ಕಾಪರ್ ಸಲ್ಫೇಟ್ ಹಾಕಬೇಕು, 2 or 3 ಡ್ರಾಪ್ಸ್. ಅದಾದಮೇಲೆ ಅದನ್ನು ನಾವು ಕಾಸ್ಟಿಕ್ ಸೋಡಕ್ಕೆ ಇದು ಏನು ಮಾಡಬೇಕು, 10 ಡ್ರಾಪ್ಸ್ ಹಾಕಬೇಕು. ಕಾಸ್ಟಿಕ್ ಸೋಡಾ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಅದಾದಮೇಲೆ ಅಲ್ಲಿ ಏನಾಗುತ್ತೆ ಅಂತಂದರೆ ವೈಲೆಟ್ ಕಲರ್ ಆಗಿ ಚೇಂಜ್ ಆದರೆ ಆ ಒಂದು ಫುಡ್ ಐಟಮಲ್ಲಿ ಪ್ರೋಟೀನ್ಸ್ ಇದೆ ಅಂತ ಅರ್ಥ. ಜಾಸ್ತಿ ಪ್ರೋಟೀನ್ ಎಲ್ಲಿ ಇರುತ್ತೆ ನಮಗೆ ಸಿಗುತ್ತೆ ಅಂದರೆ ಸೋಯಾದಲ್ಲಿ, ಅದಾದಮೇಲೆ ಎಗ್ಗಲ್ಲಿ. ಎರಡರಲ್ಲೂ ನಮಗೆ ಪ್ರೋಟೀನ್ ಜಾಸ್ತಿ ಸಿಗುವಂಥ ಒಂದು ಸೋರ್ಸು. ನೆಕ್ಸ್ಟು ಫ್ಯಾಟ್ ಬಗ್ಗೆ ನೋಡೋದಾದರೆ, ಫ್ಯಾಟ್ ಟೆಸ್ಟು ಸಿಂಪಲ್ ಆ್ಯಂಡ್ ಈಸಿ. ನೀವು ಬಜ್ಜಿ ಬೋಂಡ ತಿಂತಿರ್ತೀರಲ್ಲ, ಪೇಪರಲ್ಲಿ ಬಜ್ಜಿ ಬೋಂಡ ಇಟ್ಕೊಂಡಾಗ ನೋಡಿ ಆ ಒಂದು ಪೇಪರು ಹೇಗೆ ಎಣ್ಣೆ ಹೋಗಿರುತ್ತೆ, ಅದಕ್ಕೆ ಫ್ಯಾಟ್ ಟೆಸ್ಟ್ ಅಂತಲೇ ಹೇಳ್ತಾರೆ. ನೀವೊಂದು ವೈಟ್ ಪೇಪರು ಮತ್ತು ಆಯಿಲ್ ಫುಡ್ಡನ್ನು ಹಾಕಿದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಆಯಿಲಿ ಒಂದು ಕಂಟೆಂಟಿನ ಒಂದು ಬರುತ್ತೆ ಪೇಪರ್ ಮೇಲೆ. ಅದು ಏನಂತಂದರೆ ಆ ಒಂದು ಫುಡ್ಡಲ್ಲಿ ಆಯಿಲ್ ಕಂಟೆಂಟ್ ಇದೆ, ಫ್ಯಾಟ್ ಇದೆ ಅಂತ ಒಂದು ಟೆಸ್ಟ್ ಅಂತಲೇ ಹೇಳ್ಬೋದು. ಈ ಗಾಲ್ ಬ್ಲ್ಯಾಡರಲ್ಲಿ ಬೇಲ್ ಜ್ಯೂಸ್ ಇದೆ, ಬೇಲ್ ಜ್ಯೂಸಿಂದ ನಾವು ಫ್ಯಾಟನ್ನು ಡೈಜೆಸ್ಟ್ ಮಾಡ್ಬೋದು. ಈ ಒಂದು ಪಾಠ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಕೀವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ ಸಾಕು ಅಷ್ಟೇ, ಮತ್ತೇನು ಅದರಲ್ಲಿ ಜಾಸ್ತಿ ಕೇಳೋದಿಲ್ಲ. ಮತ್ತು ಮುಂದಿನ ಒಂದು ಟಾಪಿಕ್ಕಿಗೆ ಹೋಗೋಣ. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮು ಮತ್ತು ನ್ಯೂಟ್ರಿಯೆಂಟ್ ಕಾಂಪೋನೆಂಟ್ಸ್ ಬಗ್ಗೆ ನೋಡ್ತಾ ಹೋದ್ವಿ. ಇವಾಗ ರೆಸ್ಪಿರೇಷನ್ ಮತ್ತು ಬ್ರೀತಿಂಗ್ ಅಂದರೆ ಏನಪ್ಪ, ಬ್ರೀತಿಂಗು ಮತ್ತು ರೆಸ್ಪಿರೇಷನ್ಗೂ ಏನು ಡಿಫ್ರೆನ್ಸು. ಬ್ರೀತಿಂಗ್ ಅಂತಂದರೆ ಜಸ್ಟ್ ಏರ್ನ ಇಂಟೇಕು ಮತ್ತು ರಿಲೀಸ್ ಮಾಡುವಂಥ ಒಂದು ಪ್ರೋಸೆಸ್ಸು. ಇನ್ಹೇಲ್ ಎಕ್ಸೇಲ್ ಅಂತ ಕರೀತಾರೆ, ಆಯಿತಾ. ಇನ್ಹೇಲ್ ಅಂದರೆ ಏರ್ನ ಒಳಗೆ ಎಳ್ಕೊಳೋದು, ಎಕ್ಸೇಲ್ ಅಂತಂದರೆ ಹೊರಗೆ ಬಿಡೋದು. ಇಲ್ಲಿ ನಮಗೆ 2 ಕಾಣ್ತಾ ಹೋಗ್ತೀವಿ, ಮೇನ್ ಇಂಪಾರ್ಟೆಂಟ್ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಇನ್ಹೇಲ್ ಮಾಡಬೇಕಾದ್ರೆ ಆಕ್ಸಿಜನ್ ನಮಗೆ 21% ಇರುತ್ತೆ, ಕಾರ್ಬನ್ ಡೈಆಕ್ಸೈಡು ಇರುತ್ತೆ, ಅದು 0.04 ನೆಗ್ಲಿಜಿಬಲ್ ಆಗಿರುತ್ತೆ. ಇನ್ಹೇಲ್ ಮಾಡಬೇಕಾದ್ರೆ ಆಕ್ಸಿಜನ್ ಎಷ್ಟಿರುತ್ತೆ, ಅಲ್ಲ ಎಕ್ಸೇಲ್ ಮಾಡಬೇಕಾದ್ರೆ ಇದು ನೋಡೋಣ. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ನೋಡಿದ್ವಲ್ಲ, ಇವಾಗ ನಾವು ಬ್ರೀತಿಂಗ್ ಬಗ್ಗೆ ನೋಡೋಣ. ಬ್ರೀತಿಂಗ್ ಅಂತಂದರೆ ಇಂಟೇಕ್ ಮತ್ತು ರಿಲೀಸು ಆ್ಯಕ್ಷನ್ನಿಗೆ ಬ್ರೀತಿಂಗ್ ಅಂತ ಕರೀತಾರೆ. ಏರ್ ಅನ್ನೋದು ಇಂಟೇಕ್ ಮತ್ತು ರಿಲೀಸ್ ಮಾಡ್ತೀವಲ್ಲ, ಆ ಒಂದು ಸಿಸ್ಟಮ್ ಪ್ರೊಸೆಸ್ಸಿಗೆ ಬ್ರೀತಿಂಗ್ ಅಂತ ಕರೀತಾರೆ. ಅದರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ತುಂಬಾ ಇಂಪಾರ್ಟೆಂಟು. ಇನ್ಹೇಲಲ್ಲಿ ಆಕ್ಸಿಜನ್ 21% ಇರುತ್ತೆ, ಹಾಗೆ 16.4% ಇರುತ್ತೆ ಎಕ್ಸೇಲಲ್ಲಿ. ಇದು ತುಂಬಾ ಕಮ್ಮಿ ಇರುತ್ತೆ, ಆಕ್ಸಿಜನ್ನು ಇನ್ಹೇಲಲ್ಲಿ ಜಾಸ್ತಿ ಇರುತ್ತೆ. ಕಾರ್ಬನ್ ಡೈಆಕ್ಸೈಡಲ್ಲಿ 0.4 ಇರುತ್ತೆ ಪರ್ಸೆಂಟೇಜು, ಅಲ್ಲಿ ಎಕ್ಸೇಲಲ್ಲಿ ಜಾಸ್ತಿ ಆಗುತ್ತೆ, 4.4% ಆಗುತ್ತೆ, ಆಯಿತಾ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಒಂದು ಡಯಾಫ್ರಾಮ್ ಇರುತ್ತಲ್ಲ, ಈ ಒಂದು ಮೂಮೆಂಟ್ ಜಾಸ್ತಿ ಕೇಳ್ತಾರೆ, ಡಯಾಫ್ರಾಮ್ ಮೂಮೆಂಟು. ಆಮೇಲೆ ಬ್ರೀತಿಂಗ್ ರೇಟಲ್ಲಿ ಬ್ರೀತಿಂಗ್ ರೇಟ್ ಅಂದರೆ ಏನು ಅಂದರೆ ನಂಬರ್ ಆಫ್ ಟೈಮ್ಸ್ ಎ ಪರ್ಸನ್ ಬ್ರೀತ್ಸ್ ಇನ್ ಎ ಮಿನಿಟ್. 1 ಮಿನಿಟಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸರಿ ಉಸಿರಾಡ್ತಾನೆ ಅನ್ನೋದಕ್ಕೆ ಬ್ರೀತಿಂಗ್ ರೇಟ್ ಅಂತ ಕರೀತಾರೆ. ಅಡಲ್ಟು 15 to 18 ಪರ್ ಮಿನಿಟ್, 15 ರಿಂದ 18
ಸರಿ ಉಸಿರಾಡ್ತಾರೆ ಅಂತ. ಹೆವಿ ಎಕ್ಸಸೈಸ್ ಮಾಡಿರುವಂಥ ಒಬ್ಬ ಮನುಷ್ಯ 25 ಟೈಮ್ಸ್ ಜಾಸ್ತಿ ಮಾಡ್ತಾನೆ. ಅವನು ರೆಗ್ಯುಲರಾಗಿ ಏನು ಬ್ರೀತ್ ಮಾಡ್ತಿರ್ತಾನೋ ರೆಗ್ಯುಲರ್ ಟೈಮಲ್ಲಿ ಅದಕ್ಕಿಂತ ಸ್ವಲ್ಪ 25% ಟೈಮ್ಸ್ ಜಾಸ್ತಿ ಮಾಡ್ತಾನೆ ಅಂತ. ನೆಕ್ಸ್ಟು ಬೇರೆ ಬೇರೆ ಅನಿಮಲ್ಸು ಯಾವ ಒಂದು ಆರ್ಗನನ್ನು ಯೂಸ್ ಮಾಡಿಕೊಂಡು ಬ್ರೀತ್ ಮಾಡ್ತಾರೆ ಅಂತ ನೋಡೋದಾದರೆ, ಫ್ರಾಗ್ ನೋಡೋದಾದರೆ ಲಂಗ್ಸ್ ಮತ್ತು ಸ್ಕಿನ್ನನ್ನು ಯೂಸ್ ಮಾಡಿಕೊಂಡು ಏನು ಮಾಡುತ್ತೆ, ಬ್ರೀತ್ ಮಾಡುತ್ತೆ. ಅರ್ಥ್ವಾರ್ಮು ಸ್ಕಿನ್ನನ್ನು, ಕಾಕ್ರೋಚು ಇದು ಸ್ಪೈರಾಕಲ್ಸು, ಮತ್ತು ಫಿಶ್ಶು ಗಿಲ್ಸು, ಇನ್ಸೆಕ್ಟು ಟ್ರ್ಯಾಕಿಯಾ. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮ್ಯಾಥ್ಸ್ ಕೇಳ್ತಾರೆ. ರೆಸ್ಪಿರೇಷನ್ ಒಳಗೆ 2 ಥರ, ಏರೋಬಿಕ್ಕು ಎನಾರೋಬಿಕ್ಕು ಅಂತ. ಏರೋಬಿಕ್ಕಲ್ಲಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇರುತ್ತೆ. ಎನಾರೋಬಿಕ್ಕಲ್ಲಿ ಆಕ್ಸಿಜನ್ ಇರೋದಿಲ್ಲ, ಆಬ್ಸೆಂಟ್ ಇರುತ್ತೆ. ಇಲ್ಲಿ ಈಕ್ವೇಷನ್ ಮೇನ್ ಅಂತಂದರೆ ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ದಟ್ ಈಸ್ ಈಕ್ವಲ್ ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಇದು ಏನಂತಂದರೆ ಎನರ್ಜಿ ಆಗಿ ಬರುತ್ತೆ. ಎಕ್ಸಾಂಪಲು ಮೈಟೋಕಾಂಡ್ರಿಯಾದಲ್ಲಿ ಇದಾಗುತ್ತೆ. ನೆಕ್ಸ್ಟು ಇಲ್ಲಿ ಏನಂತಂದರೆ ಆಕ್ಸಿಜನ್ ಇರೋದಿಲ್ಲ, ಹಾಗಾಗಿ ಏನಾಗುತ್ತೆ, ಗ್ಲೂಕೋಸಿಂದ ಇಥನಾಲ್ ಬರುತ್ತೆ, ಇಥನಾಲಿಂದ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಆಯಿತಾ, ಇಲ್ಲಿ ಈಸ್ಟ್ ಅನ್ನೋದು ಅಲ್ಲಿ ನಾವು ಇದನ್ನು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನಲ್ಲಿ ನೋಡೋದಾದರೆ ಮೇನ್ ಬರೋದು ನಮಗೆ ಬ್ಲಡ್ ಅನ್ನೋದು ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮಲ್ಲಿ ಬರೋವಂಥದ್ದು. ಅದರಲ್ಲಿ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ಬ್ಲಡ್ ಅಂತಂದರೆ ಏನು, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಡೈಜೆಸ್ಟಿವ್ ಮೆಟೀರಿಯಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಆಕ್ಸಿಜನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಮತ್ತು ವೇಸ್ಟ್ ಮೆಟೀರಿಯಲ್ಲು ಕೂಡ ಬ್ಲಡ್ಡಿಂದ ಟ್ರಾನ್ಸ್ಪೋರ್ಟು ಆಗುತ್ತೆ ಬಾಡಿಯಲ್ಲಿ. ನೆಕ್ಸ್ಟ್ ಬರೋದಾದರೆ RBC, ಬ್ಲಡ್ಡಲ್ಲಿ RBC ನೀವು ಗೊತ್ತಿರುತ್ತೆ, ರೆಡ್ ಬ್ಲಡ್ ಕಾರ್ಪಸೆಲ್ಸು. ಅದರಲ್ಲಿ ಬರುವಂಥದ್ದು ಹಿಮೋಗ್ಲೋಬಿನೇ ಮೇನ್ ಇಂಪಾರ್ಟೆಂಟು. ಯಾಕೆ ನಮಗೆ ರೆಡ್ಡಾಗಿ ಕಾಣುತ್ತೆ ಬ್ಲಡ್ಡು ಅಂತಂದರೆ ಅಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಹಾಗೆ ಅದು ಫ್ಲ್ಯಾಟ್ ಡಿಸ್ಕ್ ಶೇಪಲ್ಲಿರುತ್ತೆ. ಫ್ಲ್ಯಾಟ್ ಡಿಸ್ಕ್ ಶೇಪಲ್ಲಿರೋದ್ರಿಂದ ಅದಕ್ಕೆ ನಾವು ಸರ್ಫೇಸ್ ಏರಿಯಾನ ಕಂಡುಹಿಡಿತೀವಿ. ಆಯಿತಾ. ನೆಕ್ಸ್ಟ್ WBC ಅಂತಂದರೆ ವೈಟ್ ಬ್ಲಡ್ ಕಾರ್ಪಸೆಲ್ಸು. ಇಲ್ಲಿ ಏನಂತಂದರೆ ಅದು ಇದಕ್ಕೆ ಏನಂತಂದರೆ ಯಾವುದೇ ಥರ ಶೇಪ್ ಇರೋದಿಲ್ಲ, ಹಾಗಾಗಿ ಯಾವುದೇ ಥರ ಸರ್ಫೇಸ್ ಏರಿಯಾನು ನಾವು ಕಂಡುಹಿಡಿಯಲ್ಲ. ನೆಕ್ಸ್ಟ್ ಏನಂತಂದರೆ ಪ್ಲಾಟಿಲೇಟ್ಸ್ ಅಂತಂದರೆ ಇದು ಕ್ಲಾಟಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ, ಕ್ಲಾಟಿಂಗ್ ಪ್ರೋಸೆಸ್ ಆಗಿ ಕೆಲಸ ಮಾಡುತ್ತೆ ಅದು ಪ್ಲಾಟಿಲೇಟ್ಸು. ಇದು ಏನು ಅಂತಂದರೆ ಮನುಷ್ಯನಿಗೆ ಪ್ಲಾಟಿಲೇಟ್ಸ್ ಕಡಿಮೆ ಆಯಿತು ಅಂತ ತಕ್ಷಣವೇ ಅದರದ್ದು ಇದೇನು ಎಕ್ಸ್ಟರ್ನಲ್ ಆಗಿ ಹಾಕ್ಬಿಟ್ಟು ಪ್ಲಾಟಿಲೇಟ್ಸ್ನ ಜಾಸ್ತಿ ಮಾಡ್ತಾರೆ. ಯಾಕೆ ಅಂದರೆ ಅದು ತುಂಬಾ ಇಂಪಾರ್ಟೆಂಟು ಒಂದು ಏಜೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಪಂಪಿಂಗ್ ಏಜೆಂಟ್ ಯಾವುದು ಅಂತಂದರೆ ಹಾರ್ಟು, ಪಂಪಿಂಗ್ ಆರ್ಗನ್ ಅಂತ ಕರೀತಾರೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಬರೋದು ಒಂದು ಇದು ಆರ್ಗ್ಯಾನ್ ಇದೆ ಪ್ರೋಸೆಸ್, ಹಾರ್ಟ್ ಪ್ರೋಸೆಸ್ಸು. ಅದರಲ್ಲಿ ಆರ್ಟರೀಸ್ ಮತ್ತು ವೇನ್ಸ್ ಬಗ್ಗೆ ಜಾಸ್ತಿ ಕೇಳ್ತಾರೆ. ಇಲ್ಲಿ ಪ್ಯೂರ್ ಬ್ಲಡ್ಡು, ಆರ್ಟರೀಸಲ್ಲಿ ಏನು ಅಂತಂದರೆ ಪ್ಯೂರ್ ಬ್ಲಡ್ ಕ್ಯಾರಿ ಮಾಡುತ್ತೆ. ಆಮೇಲೆ ಏನೇನಂತಂದರೆ ಇಲ್ಲಿ ಥಿಕ್ ಎಲಾಸ್ಟಿಕ್ ವಾಲ್ಸ್ ಇರುತ್ತೆ, ಇದು ತುಂಬಾ ಇಂಪಾರ್ಟೆಂಟ್ ಆರ್ಟರೀಸ್ ಒಳಗೆ. ನೆಕ್ಸ್ಟ್ ಏನಂತಂದರೆ ಇಲ್ಲಿ ವೇನ್ಸಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಆರ್ಟರೀಸಲ್ಲಿ ತುಂಬ ಥಿಕ್ಕಾಗಿರುತ್ತೆ. ಆಯಿತಾ. ಆಮೇಲೆ ಈ ಒಂದು ವೇನ್ಸ್ ಇಂಪ್ಯೂರ್ ಬ್ಲಡ್ಡನ್ನು ತಗೊಳ್ಳುತ್ತೆ. ಆಮೇಲೆ ಈ ಒಂದು ಇದರಲ್ಲಿ ಎರಡರಲ್ಲೂ ವಾಲ್ಸ್ ಪ್ರೆಸೆಂಟ್ ಆಗಿರುತ್ತೆ. ವಾಲ್ಸ್ ಏನಕ್ಕೆ ಪ್ರೆಸೆಂಟ್ ಆಗಿರುತ್ತೆ ಅಂದರೆ ಒಂದು ಸತಿ ಬ್ಲಡ್ ಪಂಪ್ ಆದಮೇಲೆ ಅದು ಹಿಂದಕ್ಕೆ ಬರುವ ಚಾನ್ಸಸ್ ಇರುತ್ತಲ್ಲ, ಅದಕ್ಕೆ ವಾಲ್ಸ್ ಇರುತ್ತೆ. ವಾಲ್ಸ್ ಏನು ಮಾಡುತ್ತಂದರೆ ಒಂದು ಸರಿ ಬ್ಲಡ್ ಏನಾದರೂ ಮುಂದಕ್ಕೆ ಹೋಯಿತು ಅಂತಂದರೆ ಮತ್ತೆ ಹಿಂದೆ ಬರೋದಿಲ್ಲ. ಆಯಿತಾ. ಬ್ಲಡ್ ಮುಂದಕ್ಕೆ ಹೋಗ್ತಾನೆ ಇರಬೇಕು. ಆ ಪ್ರೊಸೆಸ್ನ ಕಾಯೋದು ಯಾವುದು ಅಂತಂದರೆ ವಾಲ್ಸು. ಇಲ್ಲಿ BP ಇರುತ್ತಲ್ಲ, BP ಅನ್ನೋದು ಒಂದು ಪಾಯಿಂಟ್ ಇಂಪಾರ್ಟೆಂಟು. BPನ ಚೆಕ್ ಮಾಡೋದೇನು ಅಂತಂದರೆ ಸ್ಪೈಗ್ನೋಮ್ಯಾನೋಮೀಟರ್ ಅಂತ ಕರೀತಾರೆ. ಅದರದ್ದು ರೇಟಿಂಗ್ ಏನು ಅಂದರೆ 120/80 mmHg ಅಂತ. ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಕ್ರೇಟರಿ ಸಿಸ್ಟಮಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಒಂದು ಯೂರಿಯಾ, ಅಮಿನೋ ಆ್ಯಂಡ್ ಅಮೋನಿಯಾ ಮತ್ತು ಯೂರಿಕ್ ಆ್ಯಸಿಡ್, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಇಲ್ಲಿ ನಮಗೆ ಕೇಳ್ತಾರೆ ಯಾವುದು ಎಕ್ಸ್ಕ್ರೇಟರಿ ಸಿಸ್ಟಮಲ್ಲಿ ಮೇನ್ ಅಂತಂದರೆ ಕಿಡ್ನಿ ಅಂತ ತುಂಬಾ ಇಂಪಾರ್ಟೆಂಟು. ಅಲ್ಲಿ ಫಿಲ್ಟ್ರೇಷನ್ ಯೂನಿಟ್ ಯಾವುದು ಅಂದರೆ ನೆಫ್ರಾನು. ಆಮೇಲೆ ಇದು ಯೂರಿನ ಕ್ಯಾರಿ ಮಾಡುವಂಥದ್ದು ಯಾವುದು ಅಂತ ಕೇಳಿದರೆ ಯುಟೇಟ್ರರ್. ಆಮೇಲೆ ಎಲ್ಲಿ ಸ್ಟೋರ್ ಆಗುತ್ತೆ ಯೂರಿನ್ ಅಂತ ಕೇಳಿದರೆ ಯುರಿನರಿ ಬ್ಲ್ಯಾಡರು. ಆಮೇಲೆ ಎಲ್ಲಿ ಯೂರಿನ್ ಪಾಸ್ಔಟ್ ಆಗುತ್ತೆ ಅಂತ ಕೇಳಿದ್ರೆ ಯುಥೇಥ್ರಾದಲ್ಲಿ ಇದು ಪಾಸ್ಔಟ್ ಆಗುತ್ತೆ. ನೆಕ್ಸ್ಟು ಟಾಪಿಕ್ ನೋಡೋದಾದರೆ, ಇದಲ್ಲದೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತಂದರೆ ಒಂದು ಪ್ಲ್ಯಾಂಟ್ ಡಿಸೀಸಸ್ ಅಂತ ಒಂದು ಟಾಪಿಕ್ಕು, ಹಾಗೆಯೇ ವಿಟಮಿನ್ಸು ಮತ್ತು ಅದರದ್ದು ಡಿಸೀಸಸ್ಸು. ಆಮೇಲೆ ವಿಟಮಿನ್ಸು ಮತ್ತು ಇದು ಡಿಸೀಸಸ್ಸು ಮತ್ತು ವಿಟಮಿನ್ಸ್ ಮೇಲೆ ಒಂದು ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ ಈ ಫುಡ್ ಐಟಮ್ಸಲ್ಲಿ ಯಾವೊಂದು ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಕೇಳ್ತಾ ಹೋಗ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ ಇದು ಪ್ರೋಸೆಸ್ ಬಗ್ಗೆ ಇದೇ ಇರುತ್ತೆ. ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ, ಕೀವರ್ಡ್ಸ್ ಎಲ್ಲದೂ ಹಾಕಿದ್ದೀನಿ, ನೋಡ್ಕೊಳ್ಳಿ. ನಾನು ಜಾಸ್ತಿ ಈ ಒಂದು ಡಿಸೀಸಸ್ ಬಗ್ಗೆ ವಿಡಿಯೋ ಮಾಡಿಲ್ಲ, ವಿಟಮಿನ್ಸ್ ಬಗ್ಗೆ ವಿಡಿಯೋ ಮಾಡಿಲ್ಲ. ಹಾಗಾಗಿ ನೀವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಓದಲಿಕ್ಕೆ ಟ್ರೈ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.